Okay, good morning. Good morning, all the Action family. ಇವತ್ತೇ ಒಂದು ಫಸ್ಟ್ ಒಂದು ಸಬ್ಜೆಕ್ಟ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಓಕೆ, ತುಂಬ ಜನ ನಾವು ಯಾಕಂದ್ರೆ ನಾವು ವೈ ಡಿ ಎಕ್ಷನ್ಗೆ ಯಾಕೆ ಬಂದಿದ್ದೀವಿ ಅಂತ ತುಂಬ ಜನರಿಗೆ ಗೊತ್ತಿದೆ. ಅದರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಆದರೆ ಈಗ ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ ಅಂದರೆ ಮೆಂಬರ್ ಆಗಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ, ಅವ್ರು ನಾವು ಬಂದಿದ್ದು ಒಂದು ಆರೋಗ್ಯ ಮತ್ತೊಂದು ಭಾಗ್ಯ ಅಂದರೆ ಇನ್ಕಮ್ಗೋಸ್ಕರ ನಾವು ಬಂದಿದ್ದೀವಿ. ಆದರೆ ಇನ್ಕಮ್ಮು ಈಗೇನಾಗುತ್ತೆ, ತುಂಬ ಜನರಿಗೆ ವರ್ಷಗಂಟ್ಲೆ 1 ವರ್ಷ 2 ವರ್ಷ 3 ವರ್ಷ ಇದ್ದಾರೆ, ಆದರೆ ಇನ್ಕಮ್ ಜನರೇಟ್ ಆಗೋದಿಲ್ಲ. ಯಾಕೆ ಜನರೇಟ್ ಆಗೋದಿಲ್ಲ? ಅದಕ್ಕೋಸ್ಕರನೇ ಕಂಪನಿ ಒಂದು ಸಿಸ್ಟಮ್ ರೆಡಿ ಮಾಡಿಕೊಟ್ಟಿದೆ. ಆಟೋಮೈಸ್ ಆಟೋಮೈಸ್ ಜನರೇಷನ್ PV ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ PV ಆಗ್ತಾನೆ ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ PV ಅಂದ್ರೆ ನಮಗೆ ಗೊತ್ತು. ಪರ್ಸನಲ್ PV ಅಂದರೆ ನಮ್ಮದು ಈ ಒಂದು ನೋಡಿ, ನಮಗೆ ಕಂಪ್ನಿಯಿಂದ ಬೋನಸ್ ಬರಬೇಕಂದ್ರೆ ನಾವು 1000 PV ಮಾಡಲೇಬೇಕು. ಹೊಸಬರು ಜಸ್ಟ್ ಜಾಯಿನ್ ಆದವರು ಮಾಡಬೇಕು. ಆ್ಯಂಡ್ ಸ್ಟಾರ್ ಆ್ಯಂಡ್ ಎಬೋ ಇದ್ದವರು 3000 ಕಂಪಲ್ಸರಿ ಮಾಡಲೇಬೇಕು. ಅದೇ ಇದರಲ್ಲಿ ನಾವು ಪರ್ಸನಲ್ PV. ಓಕೆ, ಅದರಿಂದ ಪರ್ಸನಲ್ PV ಅಂದರೆ ಪಿ ವಿ ಅಂದರೆ ಪಾಯಿಂಟ್ ವ್ಯಾಲ್ಯೂ. ಅಂತ PV ಅಂದರೆ ಪಾಯಿಂಟ್ ವ್ಯಾಲ್ಯೂ, ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಅಂತ ನಾವು ಕರಿತಿದ್ದೀವಿ. ಓಕೆ, ಅದು ನಿಮ್ಗೆ ಗೊತ್ತಿರಬೇಕು. ಹಾಗೆ ಹಾಕೊಂಡು ಇದು ಆಟೋಮೆಟಿಕ್ ಆಗಿ ಬರಬೇಕು. ಈಗ ನಾವು ಏನಾಗುತ್ತೆ, ತುಂಬ ಜನ ಏನಾಗುತ್ತೆ, ಮಂತ್ ಎಂಡಿಗೆ ಮಾಡ್ತಾರೆ, ಮಿಡ್ಲಲ್ಲಿ ಮಾಡ್ತಾರೆ, ಫಸ್ಟ್ಗೆ ಕೆಲವರು ಮಾಡ್ತಾರೆ. ಇದೆಲ್ಲ ಒಂದು ಏನಾಗಿದೆ, ಒಂದು ಸಿಸ್ಟಮೆಟಿಕ್ ಆಗಿಲ್ಲ. ಅದನ್ನ ಕಂಪನಿ ಸಿಸ್ಟಮೆಟಿಕ್ ಆಗಿ ತಂದಿದೆ. ನೀವು ಆಟೋಮೆಟಿಕ್ ಆಗಿ ಆಗ್ತಾನೆ ಇರಬೇಕು. ಆಟೋಮೆಟಿಕ್ ಆಗಿ ನಿಮ್ಮ PVಗೆ ನೀವು ಟೆನ್ಷನ್ ಮಾಡ್ಕೋಬಾರ್ದು, ಆಟೋಮೆಟಿಕ್ ಆಗಿ ಆಗಬೇಕು. ಆಟೋಮೇಷನ್ ಅಂತ ಹೇಳ್ತೀವಿ ಇದನ್ನ. ಹಾಗೆ ಅದನ್ನೇ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಓಕೆ, ನೋಡೋಣ. ಹಾಗೆ ಹಾಕೊಂಡು ಇಲ್ಲಿ ಹೌ ಟು ಆಟೋಮೈಟ್ ಯುವರ್ PPV ಅಂತ ಕೇಳಿದ್ದಾರೆ. ಹೇಗೆ ಅಂತ, ಪವರ್ ಆಫ್ ಕನ್ಸಂಪ್ಷನ್. ಕನ್ಸಂಪ್ಷನ್ ಅಂದ್ರೆ ಏನು? ತಿನ್ನೋದು. ನಮ್ಮ ಪ್ರಾಡಕ್ಟ್ ನಾವು ತಿನ್ನೋದು. ಓಕೆ, ಅದಕ್ಕೆ ಕನ್ಸಂಪ್ಷನ್. ಅದು ನಿಮ್ಮ ಪ್ರಾಡಕ್ಟ್ ನೀವು ತಿನ್ನೋದ್ರಿಂದ ನೀವು ಸ್ಮಾರ್ಟ್ ಕನ್ಸ್ಯೂಮರ್ ಆಗ್ತೀರಿ ಅಂತ ಹೇಳಿದ್ದಾರೆ. ಸ್ಮಾರ್ಟ್ ಕನ್ಸ್ಯೂಮರ್. ಸೆಕೆಂಡ್, ಪವರ್ ಆಫ್ ರಿಟೇಲಿಂಗ್ ಅಂತ ಕೊಟ್ಟಿದ್ದಾರೆ. ರಿಟೇಲಿಂಗ್ ಅಂದ್ರೆ ಏನು? ನಾವು ಜನರಿಗೆ ರಿಟೇಲ್ ಪ್ರಾಫಿಟ್ ಅಂದರೆ ಜನರಿಗೆ ಪ್ರಾಡಕ್ಟನ್ನು ಹಂಚೋದು. ಅವಾಗ ಹಂಚಿದಾಗ ಏನಾಗುತ್ತೆ, ನಮಗೆ ರಿಟೇಲಿಂಗ್ ಜಾಸ್ತಿ ಆಗುತ್ತೆ. ವಿಲ್ ಹೆಲ್ಪ್ ಟು ಇಂಪ್ರೂವ್ ದ ವ್ಯಾಲ್ಯೂ ಆ್ಯಂಡ್ ಕ್ಯಾಶ್ ಫ್ಲೋ ಇನ್ ಬಿಸ್ನೆಸ್. ಏನಾಗುತ್ತೆ? ಕ್ಯಾಶ್ ಫ್ಲೋ. ಈ ಉದಾಹರಣೆಗೆ, ನೀವು ಹಣ ಕೊಟ್ಟು ಪ್ರಾಡಕ್ಟ್ ಖರೀದಿ ಮಾಡ್ತೀರಿ, ನಾವು ತಿಂತಾ ಇರ್ತೀವಿ. ಬಟ್ ಏನಾಗುತ್ತೆ, ನೀವು ತುಂಬ ಜನ ರಿಟೇಲಿಂಗ್ ನೀವು ಕೊಡೋದ್ರಿಂದ, ತುಂಬ ಜನ ನೀವು ಕನ್ಸ್ಯೂಮರ್ ಮಾಡಿ ಅವರಿಗೆ ಪ್ರಾಡಕ್ಟ್ ಕೊಡೋದ್ರಿಂದ ನೀವು ಮನೆಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಎಲ್ಲ ನಿಮಗೆ ಫ್ರೀ ಆಗುತ್ತೆ. ಜೊತೆಗೆ ಸಮ್ ಅಮೌಂಟು ನಮಗೆ ಎಕ್ಸ್ಟ್ರಾ ಅಮೌಂಟು ನಮ್ಮ ಅಕೌಂಟಿಗೆ ಬರ್ತಾ ಇರ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ರಿಯಲ್ ಡಿಸ್ಟ್ರಿಬ್ಯೂಟರ್ ಅಂತ ಯಾರು ಗೊತ್ತುಂಟ? ಯಾರೆಲ್ಲ ರಿಟೇಲಿಂಗ್ ಮಾಡ್ತಾರೆ, ಯಾರೆಲ್ಲ ಈ ಕನ್ಸ್ಯೂಮರ್ನ ರೆಡಿ ಮಾಡಿ ಅವರಿಗೆ ಪ್ರಾಡಕ್ಟನ್ನು ಹಂಚ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವರು ರಿಯಲ್ ಡಿಸ್ಟ್ರಿಬ್ಯೂಟರ್ ಅಂತ ಇಲ್ಲಿ ಕರೀತಾರೆ. ಹಾಗೆ ಇದು ಗೊತ್ತಿರ್ಬೇಕು ನಮಗೆ. ಯಾಕಂತಂದ್ರೆ ತುಂಬ ಜನರಿಗೆ ಇದು ಕನ್ಫ್ಯೂಷನ್ ಇದೆ. ಸರ್, ನಾವು 1000 PV ಮಾಡ್ಕೊತ ಹೋದ್ರೆ ಸಾಕಾ ಅಂತ. ನೀವು ಓಕೆ, ನೋ ಪ್ರಾಬ್ಲಮ್. ಆದರೆ ನಿಮಗೆ ಏನಾಗುತ್ತೆ, ನಿಮ್ಮ ಕೈಯಿಂದನೇ ಹಾಕಬೇಕಾಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನೀವು ಕೈಯಿಂದ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹೊರಗಿಂದ ಕನ್ಸ್ಯೂಮರ್ ಮಾಡೋದ್ರಿಂದ ನಿಮ್ಗೊಂದು ಅದರಿಂದ ನಿಮ್ಗೆ ಏನಾಗುತ್ತೆ, ನೀವು ತಿನ್ನೋ ಪ್ರಾಡಕ್ಟು ಫ್ರೀ ಆಗುತ್ತೆ, ಎಕ್ಸ್ಟ್ರಾ ಇನ್ಕಮು ಬರ್ಲಿಕ್ಕೆ ಚಲೋ ಆಗುತ್ತೆ. ಅದೇ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಕೊಟ್ಟಿದ್ದಾರೆ. ಇದು ಬಹಳ ಚೆನ್ನಾಗಿದೆ. ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ ಇದನ್ನೇ, ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್ಸ್ ಇದೆ. ರಿಚ್ ಆರ್ ಪವರ್, ಬಡವರು ಇರ್ಬೋದು, ಶ್ರೀಮಂತ ಇರ್ಬೋದು, ಯಂಗ್ ಅಂದ್ರೆ ಏಜ್ ಆದವ್ರು ಇರ್ಬೋದು, ಯಂಗ್ ಇರ್ಬೋದು, ಮತ್ತೆ ಮೇಲು ಫಿಮೇಲು ಅಂದ್ರೆ ಗಂಡಸು ಹೆಂಗಸು ಯಾರೇ ಇರ್ಬೋದು. ಆಮೇಲೆ ಕೆಲವರು ಸಿಕ್ ಇರ್ಬೋದು, ಅಂದ್ರೆ ಆರೋಗ್ಯ ಇರ್ಬೋದು. ಟೋಟಲಿ ಏನು ಗೊತ್ತುಂಟ, ಟೌನ್ ಇರ್ಬೋದು, ವಿಲೇಜ್ ಇರ್ಬೋದು, ಒನ್ ಥಿಂಗ್ ಇಸ್ ಕಾಮನ್ ಅಂತ ಹೇಳ್ತಾರೆ. ಒನ್ ಥಿಂಗ್ ಇಸ್ ಕಾಮನ್ ಅಂದ್ರೆ ಒಂದು ವಿಷಯ ಮಾತ್ರ ಕಾಮನ್. ಎಲ್ಲೇ ಇರಲಿ, ಟೌನ್ ವಿಲೇಜ್ ಎಲ್ಲೇ ಇರಲಿ, ವಿ ಆರ್ ಆಲ್ ಕನ್ಸ್ಯೂಮರ್ಸ್. ನಾವೇನಾಗಿದ್ದೀವಿ? ಕನ್ಸ್ಯೂಮರ್, ಗ್ರಾಹಕರು. ಸರಿ ತಿಳ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಗ್ರಾಹಕರಿಗೆ ಏನ್ ಬೇಕು? ಅವ್ರಿಗೆ ರಿಚ್ ಇರಲಿ, ಪವರ್ ಇರಲಿ, ಯಾರೇ ಇರಲಿ, ಓಲ್ಡ್ ಇರಲಿ, ಯಂಗ್ ಇರಲಿ, ಮೇಲ್ ಇರಲಿ, ಫಿಮೇಲ್ ಇರಲಿ, ಹೆಲ್ತ್ ಇಲ್ಲದೆ ಇರಲಿ, ಎಲ್ಲರಿಗೂ ಏನ್ ಬೇಕು? ಕನ್ಸ್ಯೂಮರ್ ಆಗಿದ್ದಾರೆ. ಹೋಗಿ ಹೆಲ್ತ್ ಇಲ್ಲದೆ ಹೋದ್ರು ಮೆಡಿಸಿನ್ ತಗೊತಾ ಇದ್ದಾರೆ, ಅಂಗಡಿಗೆ ಹೋಗಿ ಮೆಡಿಸಿನ್ ತಗೊತಾ ಇದ್ದಾರೆ. ಎಲ್ಲರಿಗೂ ಪ್ರಾಡಕ್ಟ್ ಇಸ್ ಮಸ್ಟ್ ಅಂಡ್ ಶುಡ್. ಕನ್ಸ್ಯೂಮರ್, ಎಲ್ಲರೂ ಕನ್ಸ್ಯೂಮರ್ ಆಗಿದ್ದಾರೆ. ಅದೇ ಹೇಳ್ತಾ ಇರೋದು. ಎಲ್ಲರೂ ಟೂತ್ ಪೇಸ್ಟ್ ಯೂಸ್ ಮಾಡ್ತಾರೆ, ಸೋಪು, ಶಾಂಪೂ,
ಫೇಸ್ ಫೇಸ್ ವಾಶ್ ಯೂಸ್ ಮಾಡ್ತಾರೆ. ಇಲ್ಲಿ ನಿಮಗೆ ಬೆವರೇಜಸ್ ಅಂತ ಹೇಳ್ತಾರೆ. ಫುಡ್ ಬೆವರೇಜಸ್ ಅಂತ ಅಂದರೆ ಇಲ್ಲಿ ಟೀ, ಕಾಫಿ, ಬಿಸ್ಕೆಟ್ಸ್, ಕಿಡ್ಸ್ ಡ್ರಿಂಕ್ಸ್ ಅಂಡ್ ಫ್ಯಾಮಿಲಿ ಡ್ರಿಂಕ್ಸ್. ಓಕೆ, ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಬರ್ಗರ್. ನೋಡಿ ರಿಯಾಕ್ಷನ್ ಅಲ್ಲೆಲ್ಲ ಬರ್ಗರ್ ಬಂದ್ಬಿಟ್ಟಿದೆ ಈಗೆಲ್ಲ. ಎಲ್ಲ ಬರ್ತಾ ಇದೆ ನಾನ್ ಕೆಮಿಕಲ್ ಪ್ರಾಡಕ್ಟ್ ಬರ್ತಾ ಇದೆ. ಓಕೆ, ಹೋಮ್ ಕೇರ್ ಪ್ರಾಡಕ್ಟ್ಸ್ ನಿಮಗೆ ಡಿಶ್ ವಾಶ್ ಇದೆ, ಫ್ಲೋರ್ ಕ್ಲೀನ್ ಇದೆ, ಡಿಟರ್ಜೆಂಟ್ ಇದೆ, ಟಾಯ್ಲೆಟ್ ಕ್ಲೀನರ್ಸ್, ಇವೆಲ್ಲ ನಮ್ಮಲ್ಲಿ ಈಗ ಜನರಲ್ ಆಗಿ ಇಲ್ಲಿ ಇದೆ. ಆಮೇಲೆ ಸಪ್ಲಿಮೆಂಟ್ಸ್ ಅಲ್ಲಿ ನಿಮಗೆ ನ್ಯಾಚುರಲ್ ನ್ಯೂಟ್ರಿಷನ್ಸ್ ಇದೆ, ಹೆಲ್ತ್ ಸಪ್ಲಿಮೆಂಟ್ಸ್ ಇದೆ. ಓಕೆ, ಆಮೇಲೆ ಹರ್ಬ್ಸ್ ಇದೆ. ಸಿಂಗಲ್ ಹರ್ಬ್ ನಮ್ಮಲ್ಲಿ ತುಂಬಾ ಬರ್ತಾ ಇದೆ, ಸಿಂಗಲ್ ಹರ್ಬ್. ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ ಮುಂದೆ. ಓಕೆ, ಹಾಗಾಕೊಂಡು ಡ್ರಿಂಕ್ಸ್ ಇದೆ ನೋಡಿ, ಎಲ್ಲ ಹರ್ಬ್ ಡ್ರಿಂಕ್ಸ್ ಇದೆ ನಮಗೆ. ನೋನಿ ಇದೆ, ಇವೆಲ್ಲ ಮುಂದೆ ಬರ್ತೇವೆ ನಾವು, ಯಾಕಂದ್ರೆ ತುಂಬಾ ನಾನು ಇದು ಹೇಳಿದಿಲ್ಲ, ಶಾರ್ಟ್ ಆಗಿ ಹೇಳ್ತಾ ಹೋಗ್ತಿದ್ದೀನಿ. ಇವೆಲ್ಲ ನಮಗೆ ಬರ್ತಾ ಇದ್ದೇವೆ. ನಾವೇನ್ ಮಾಡ್ಬೇಕಂತಂದ್ರೆ, ಯೂಸ್ ಯುವರ್ ಬ್ರ್ಯಾಂಡ್. ನಮ್ಮ ಬ್ರ್ಯಾಂಡ್ ಅನ್ನು ನಾವು ಉಪಯೋಗಿಸಿ, ಯಾವುದೋ ಬ್ರ್ಯಾಂಡ್ ಅಲ್ಲ, ಯಾರ್ದೋ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಅವರಿಗೆ ಲಾಭ, ನಮಗೆ ಅಲ್ಲ. ಬ್ರ್ಯಾಂಡ್ ಅಂದ್ರೆ ಬ್ಲೈಂಡ್ ಯುವರ್ ಬಿಸ್ನೆಸ್ ಅಂದ್ರೆ ಓಕೆ, ಬಿಸ್ನೆಸ್ ಟ್ರಸ್ಟ್ ಯುವರ್ ಪ್ರಾಡಕ್ಟ್. ನಾವು ಬಿಲೀವ್ ಮಾಡ್ಬೇಕು. ಯಾವಾಗ ಬಿಲೀವ್ ಮಾಡ್ತೀವಿ? ನಾವು ಉಪಯೋಗಿಸಿದಾಗ ಮಾತ್ರ ನಾವು ಅದರ ಮೇಲೆ ನಂಬಿಕೆ ಬರುತ್ತೆ. ಹಾಗಾಕೊಂಡು ಫಸ್ಟ್ ಕಂಪನಿ ಏನ್ ಮಾಡುತ್ತೆ, ಯೂಸ್ ಶೇರ್, ಫಸ್ಟ್ ಯೂಸ್ ಮಾಡಿ ಆಮೇಲೆ ಶೇರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಕೊಂಡು ನಾವೇನ್ ಮಾಡೋದು, ನಮ್ಮ ಪ್ರಾಡಕ್ಟ್ ಅನ್ನ, ನಮ್ಮ ಈಗ ಎಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟಿದೆ ಆಲ್ಮೋಸ್ಟ್. ಕಿಚನ್ ಪ್ರಾಡಕ್ಟ್, ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಬಂದ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಬರ್ತಾ ಇದೆ. ನಿಯರ್ಲಿ ಇನ್ನೊಂದು 2 ವರ್ಷದಲ್ಲಿ ನಮಗೆ ನಿಯರ್ಲಿ ಸಿನ್ಸ್ 400 ಪ್ರಾಡಕ್ಟ್ ಬರ್ಲಿಕ್ಕಿದೆ. ಹಾಗೆ ನೋಡೋಣ ಅದ್ರ ಬಗ್ಗೆ. ಟೂತ್ ಪೇಸ್ಟ್, ಸೋಪು, ಶಾಂಪೂ, ಫೇಸ್ ವಾಶ್ ಇದರಲ್ಲಿ ಡಿಎಕ್ಷನರಿ ಇದೆ. ಓಕೆ, ಟೀ, ಕಾಫಿ, ಬಿಸ್ಕೆಟ್ಸ್, ಈಗ ನಮಗೆ ಬಿಸ್ಕೆಟ್ಸ್ ಬಂದ್ಬಿಟ್ಟಿದೆ. ಓಕೆ, ಕಿಡ್ಸ್ ಡ್ರಿಂಕ್ಸ್, ಓಕೆ, ಎಲ್ಲ ಬಂದ್ಬಿಟ್ಟಿದೆ. ಫ್ಯಾಮಿಲಿ ಡ್ರಿಂಕ್ಸ್, ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಬರ್ಗರ್ ಕೊಟ್ಟಿದ್ದಾರೆ. ಇನ್ನು ತುಂಬಾ ಬರ್ಲಿಕ್ಕಿದೆ. ಓಕೆ, ಮತ್ತೆ ಇಲ್ಲಿ ಹೋಮ್ ಕೇರ್ ಪ್ರಾಡಕ್ಟ್ಸ್ ಏನಿದೆ, ಡಿಶ್ ವಾಶ್ ಇದೆ, ಫ್ಲೋರ್ ಕ್ಲೀನರ್ ಇದೆ, ಡಿಟರ್ಜೆಂಟ್ ಇದೆ, ಟಾಯ್ಲೆಟ್ ಕ್ಲೀನರ್ಸ್ ಇದೆ, ಇನ್ನೂ ತುಂಬಾ ಪ್ರಾಡಕ್ಟ್ಸ್ ಇನ್ನು ಬರ್ಲಿಕ್ಕಿದೆ. ಎಲ್ಲ ಬಂದಾಗಿದೆ ಇವೆಲ್ಲ. ಸಪ್ಲಿಮೆಂಟ್ರಿ ಏನಾಗುತ್ತೆ, ನ್ಯೂಟ್ರಿಷನ್ಸ್, ನಮ್ಮಲ್ಲಿ ತುಂಬಾ ನ್ಯೂಟ್ರಿಷನ್ಸ್ ಪ್ರಾಡಕ್ಟ್ಸ್ ಈಗ ಆಲ್ರೆಡಿ ಇದೆ. ಆಮೇಲೆ ಹೆಲ್ತ್ ಸಪ್ಲಿಮೆಂಟ್ಸ್ ಇದೆ. ಹರ್ಬ್ಸ್, ಸಿಂಗಲ್ ಹರ್ಬ್ ಅಂದ್ರೆ ಆಯುರ್ವೇದಿಕ್ ತುಂಬಾ ಪ್ರಾಡಕ್ಟ್ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ಡ್ರಿಂಕ್ಸ್ ನಮಗೆ ನೋನಿ, ಆಮೇಲೆ ತುಂಬಾ ಪ್ರಾಡಕ್ಟ್ಸ್. ನಾನು ಈಗ ಟೈಮ್ ಇಲ್ಲ ಅದನ್ನ ಹೇಳಲಿಕ್ಕೆ, ನಿಮಗೆ ಗೊತ್ತಿದೆ ಇಷ್ಟು ಪ್ರಾಡಕ್ಟ್ಸ್ ನಮ್ಗೆ ಇನ್ನೂ ಬರ್ತಾನೆ ಇದ್ದಾವೆ. ಹಾಗಾದ್ರೆ ನಾವೇನ್ ಮಾಡುತ್ತು, ಶಿಫ್ಟ್ ಟು ಬ್ರ್ಯಾಂಡ್. ನಾವು ಬ್ರ್ಯಾಂಡ್ ಅನ್ನ ಶಿಫ್ಟ್ ಮಾಡಬೇಕು. ಓಕೆ, ಯಾಕಂದ್ರೆ ಆ ಪ್ರಾಡಕ್ಟ್ ಇಂದ ಈ ಪ್ರಾಡಕ್ಟ್ಗೆ ನಾವು ಶಿಫ್ಟ್ ಕ್ವಾಲಿಟಿ ಪ್ರಾಡಕ್ಟ್ಗೆ ನಾವು ಯಾಕಂದ್ರೆ ನಾವು ಈಗ ಆರ್ಡಿನರಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ವಿ, ಸಮ್ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ವಿ. ಅದರಿಂದ ನಾವು ಈಗ ನಮ್ಮ ಫ್ಯಾಮಿಲಿಗೆ ನಾವು ಕೆಮಿಕಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇವ. ಕೆಮಿಕಲ್ ಪ್ರಾಡಕ್ಟ್, ಕೆಮಿಕಲ್ ಪೇಸ್ಟ್, ಸೋಪ್, ಎಲ್ಲ ಕೆಮಿಕಲ್. ನಾವು ಅದರಿಂದ ಏನ್ ಮಾಡೋದು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಆ ಬ್ರ್ಯಾಂಡ್ ಇಂದ ಗುಡ್ ಬ್ರ್ಯಾಂಡ್, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೆ ನಾವು ಶಿಫ್ಟ್ ಆಗ್ಬೇಕು. ಓಕೆ, ಇಷ್ಟೇ ನಾವು ಹೇಳ್ತಾ ಇರೋದು. ಹಾಗಾಕೊಂಡು ಇಲ್ಲಿ ನೋಡೋಣ, ಅಡ್ವಾಂಟೇಜ್ಮೆಂಟ್ ಆಫ್ ಬಿಕಮ್ ಎ ಸ್ಮಾರ್ಟ್ ಕನ್ಸ್ಯೂಮರ್ ಏನಿದೆ ಇಲ್ಲಿ. ನಾರ್ಮಲ್ ಕನ್ಸ್ಯೂಮರ್ ಮತ್ತು ಡಿಎಕ್ಸನ್ ಸ್ಮಾರ್ಟ್ ಕನ್ಸ್ಯೂಮರ್ ಏನು ವ್ಯತ್ಯಾಸ ಇದೆ? ನೇಚರ್ ಅಂದ್ರೆ ನೇಚರ್ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ನೇಚರ್, ಪ್ರಕೃತಿ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಮತ್ತು ಇನ್ವೆಸ್ಟ್ಮೆಂಟ್. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತ, ನೀವು ಈಗ ಗ್ರೋಸರಿ ಅಂದ್ರೆ ನೀವು ಈಗ ಕಿರಾಣಿ ಐಟಮ್ಸ್ ಏನೋ ತಗೊಂತ ಹೋದ್ರಿ, ಅಲ್ಲಿ ನಿಮ್ಗೆ ನೀವು ತಗೊಂಡಾಗ ನಿಮಗೆ ಏನಾಗುತ್ತೆ, ನಿಮ್ಗೆ ಅದು ನಿಮ್ಗೆ ಎಕ್ಸ್ಪೆನ್ಸಸ್. ಯಾಕಂದ್ರೆ ನಿಮ್ದು ದುಡ್ಡು ಒಂದ್ಸರಿ ಹೋಯ್ತಂದ್ರೆ ಹೋಯ್ತದ, ಒಂದ್ ಖಾಲಿ ಮಾಡ್ಬಿಡ್ತೀರಿ, ಮತ್ತೆ ನಿಮ್ಗೆ ಅದರಿಂದ ಆದಾಯ ಇರೋದಿಲ್ಲ. ಇನ್ವೆಸ್ಟ್ಮೆಂಟ್ ಡಿಎಕ್ಷನ್ ನಲ್ಲಿ ಆದ್ರೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್, ನೀವು ಪ್ರಾಡಕ್ಟ್ ತಿಂದಿದ್ದಕ್ಕೆ ಕಂಪನಿ ನಿಮಗೆ PV ಕೊಡ್ತದೆ, ನೀವು ತಿಂದಿದ್ದಕ್ಕೂ ಕಂಪನಿ ಬೋನಸ್ಸು ಹಾಕಿ. ಇದು ಇನ್ವೆಸ್ಟ್ಮೆಂಟ್, ಇದು ನಿಮಗೆ ಗೊತ್ತಿರಬೇಕು. ಓಕೆ, ಡಿಸ್ಕೌಂಟ್ ಏನಾಗುತ್ತೆ, ಇಲ್ಲಿ ನಿಮಗೆ ನಾರ್ಮಲ್ ಕನ್ಸ್ಯೂಮರ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗೋದಿಲ್ಲ. ಡಿಎಕ್ಷನ್ ಕಂಪ್ನಿಯಲ್ಲಿ 25% ನಿಮಗೆ ಡಿಸ್ಕೌಂಟ್, ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಕ್ವಾಲಿಟಿ, ನಮಗೆ ಬೇರೆ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಬಗ್ಗೆ ನಮ್ದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಓಕೆ, ಡಿಎಕ್ಷನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ನಿಯರ್ಲಿ 222 ಕಂಟ್ರಿಯಲ್ಲಿ ನಮ್ದು ಇದೆ, ಅದು ನಿಮ್ಗೆ ಗೊತ್ತಿರಬೇಕು. ಹೆಲ್ತ್ ಬೆನಿಫಿಟ್, ನಮಗೆ ಬೇರೆ ಪ್ರಾಡಕ್ಟ್ ಅಲ್ಲಿ ಹೆಲ್ತ್ ಬೆನಿಫಿಟ್ ನಮಗೆ ಗೊತ್ತಿಲ್ಲ, ಯಾಕೆಂತಂದ್ರೆ ಅದು ಯಾವುದು ಕೆಮಿಕಲ್ ಏನು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಇಲ್ಲಿ ನಿಮ್ಗೆ ಏನಾಗುತ್ತೆ, ಮೋಸ್ಟ್ ಏನಾಗುತ್ತೆ, ಪ್ರಯಾರಿಟಿ ಅಂದ್ರೆ ಹೆಲ್ತ್ಗೆ ಬಹಳ ಪ್ರಯಾರಿಟಿ ಕೊಟ್ಟಿದ್ದಾರೆ. ಇಲ್ಲಿ ಹೆಲ್ತ್ ಮೇನ್, ನಮಗೆ ಹೆಲ್ತ್ ಕಾನ್ಸೆಪ್ಟ್ ಆಗಿ ತಗೊಂಡು ಬಂದಿದ್ದಾರೆ. ಓಕೆ, ಪ್ರಮೋಷನ್ ಬೆನಿಫಿಟ್ ಇಲ್ಲಿ ನಿಮಗೆ ಇಲ್ಲ.
ಪ್ರಮೋಷನ್ ಬೆನಿಫಿಟ್ ಇಲ್ಲ. ಪ್ಯಾಸಿವ್ ಇನ್ಕಮ್ ನಮ್ಮಲ್ಲಿ ಏನಾಗುತ್ತೆ, ಪ್ಯಾಸಿವ್ ಇನ್ಕಮ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ತಿನ್ನೋದು ನಿಮ್ಮ ನೀವು ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಹೋದಾಗ ಅಥವಾ ನಿಮ್ಮ ಕನ್ಸ್ಯೂಮರ್ ಮಾಡಿದಾಗ ತುಂಬ ನಿಮ್ಗೆ ಏನಾಗುತ್ತೆ, ಅದರಿಂದ ಬೆನಿಫಿಟ್ ಪ್ಯಾಸಿವ್ ಇನ್ಕಮ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಮಂತ್ಲಿ ರಿಟರ್ನ್ಸ್ ಮಂತ್ಲಿ ರಿಟರ್ನ್ಸ್ ಇರೋದಿಲ್ಲ, ಯಾಕಂದ್ರೆ ನೀವು ನ್ಯಾಚುರಲ್ ಕನ್ಸ್ಯೂಮರ್ಸ್ ಆಗಿದ್ದರಿಂದ ನಿಮಗೆ ಮಂತ್ಲಿ ರಿಟರ್ನ್ಸ್ ಏನು ಇರೋದಿಲ್ಲ. ಬಟ್ ಡಿಎಕ್ಷನ್ ಕಂಪ್ನಿ ನಿಮಗೆ 9 ಟೈಪ್ಸ್ ಆಫ್ ರಿಟರ್ನ್ಸ್ ಕೊಡ್ತಾರೆ. 9 ಥರದ ನಿಮಗೆ ಬೆನಿಫಿಟ್ ಅನ್ನು ಇಲ್ಲಿ ಕೊಡ್ತಾರೆ. ನೀವು ಯಾಕಂದ್ರೆ ನೀವು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ 9 ಟೈಪ್ಸ್ ಆಫ್ ಬೆನಿಫಿಟ್ ಅನ್ನು ಕೊಡ್ತಾರೆ. ರಾಯಲ್ಟಿ ಬೆನಿಫಿಟ್ ಇಲ್ಲಿ ರಾಯಲ್ಟಿ ನಿಲ್ಲಿದೆ. ಫ್ರೀ ಪ್ರಾಡಕ್ಟ್ಸ್ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ನಮಗೆ ಪ್ರಾಡಕ್ಟ್ ನಾವು ಫ್ರೀ ಮಾಡ್ಕೋಬೋದು. ನಾವು ಹೇಗೆ ಫ್ರೀ ಮಾಡ್ಕೋಬೋದು, ನಾವು ಏನು ಮಾಡಬೇಕು, ಕನ್ಸ್ಯೂಮರ್ನ ರೆಡಿ ಮಾಡಿ ಅವರಿಗೆ ನಾವೇನು ಮಾಡಬೇಕು, ರಿಟೇಲಿಂಗ್ ಕೊಡ್ತಾ ಹೋಗ್ಬೇಕು. ರಿಟೇಲಿಂಗ್ ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಫ್ರೀ ಆಗಿಬಿಡ್ತದೆ. ಅಂದರೆ ಒಂದು 20 ಕನ್ಸ್ಯೂಮರ್ ಮಾಡಿ, 30 ಮಾಡಿ, 50 ಕನ್ಸ್ಯೂಮರ್ ಮಾಡಿ, ಅವಾಗ ನೀವು ಆ ಕನ್ಸ್ಯೂಮರ್ಗೆ ನಮ್ಮ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಎಲ್ಲ ಫ್ರೀ ಆಗಿಬಿಡ್ತದೆ. ಬಿಸ್ನೆಸ್ ಅಪಾರ್ಚುನಿಟಿ ಇದರಲ್ಲಿ ಇಲ್ಲ. ಬಿಸ್ನೆಸ್ ಅಪಾರ್ಚುನಿಟಿ ಇದರಲ್ಲಿ ನಿಮಗೆ ನ್ಯಾಚುರಲ್ ಕನ್ಸ್ಯೂಮರಲ್ಲಿ, ನಾರ್ಮಲ್ ಕನ್ಸ್ಯೂಮರಲ್ಲಿ ನಿಮಗೆ ಬಿಸ್ನೆಸ್ ಅಪಾರ್ಚುನಿಟಿ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೂ ಅಪಾರ್ಚುನಿಟಿ ಕೊಡ್ಬೋದು, ಎಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಡಿಎಕ್ಷನ್ನಲ್ಲಿ ಎಷ್ಟು ಜನರಿಗೆ ಬೇಕಾದ್ರೂ ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ನೀವು ಈ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ಕೊಡ್ಬೋದು. ಓಕೆ, ಹಾಗಾಕೊಂಡು ಇದು ನಮಗೆ ಪ್ರೈಸ್ ಅಂದರೆ ಅನ್ಜಸ್ಟಿಫೈಡ್. ಇಲ್ಲಿ ನಮ್ದು ಜಸ್ಟಿಫೈಡ್ ಅಂದ್ರೆ ನಮ್ದು ಒಂದು ಸಿಸ್ಟಮ್ ಇದೆ, ಅದಕ್ಕೆ ನಾವು ಪ್ರೈಸ್ ಒಂದು ಫಿಕ್ಸ್ ಮಾಡಿರ್ತೀವಿ. ಇಲ್ಲಿ ನಮಗಿದೆ, ಇದು ನಮಗೆ ವೆರಿ ಇಂಪಾರ್ಟೆಂಟ್ ಚಾರ್ಜ್. ಹಾಗಾಕೊಂಡು ಯು ಆರ್ ಅ ಡಿಎಕ್ಷನ್ ಡಿಸ್ಟ್ರಿಬ್ಯೂಟರ್ ಅಂಡ್ ಡಿಎಕ್ಷನ್ ಇಸ್ ಯುವರ್ ಬ್ರ್ಯಾಂಡ್. ನಮ್ಮದೇ ಬ್ರ್ಯಾಂಡ್, ನಾವು ಡಿಸ್ಟ್ರಿಬ್ಯೂಟರ್ ಇದೆ, ನಮ್ಮ ಬ್ರ್ಯಾಂಡ್ ಇದೆ. ಓಕೆ, ಹಾಗಾಕೊಂಡು ನಮ್ಮ ಮನೆಗೆ ನಾವು ಉಪಯೋಗಿಸ್ಬೇಕು. ಯಾಕಂದ್ರೆ ನಮ್ಮ ಮನೆಗೆ ನಾವು ಕೆಮಿಕಲ್ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಮಕ್ಕಳಿಗೆ, ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿಯವರಿಗೆ ನಾವು ಕೆಮಿಕಲ್ ತಿನ್ನಿಸ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಅದರಿಂದ ನಮ್ಮ ಬ್ರ್ಯಾಂಡ್ ಇಂಟರ್ನ್ಯಾಷನಲ್ ವರ್ಲ್ಡ್ ನಂಬರ್ 1 ಬ್ರ್ಯಾಂಡ್ ಆಗಿದ್ದರಿಂದ ನಮ್ಮ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಹಾಗಾಗಿ ನಾವು ಪೇಸ್ಟು, ಸೋಪು, ಅಲೋವೆರಾ ಏನು ಮಾಡ್ತಾ ಇದ್ದೀವಿ, ಅವರವರ ಕ್ಲಿನ್ಸಿಂಗ್ ಜೆಲ್ಲ ಯೂಸ್ ಮಾಡ್ತೀವಿ. ಟೀ, ಕೊಕೋಸಿ, ಮಕ್ಕಳಿಗೆ ಕೊಕೋಸಿ, RBO, ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಚವನ ದ್ರವ್ಯ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸ್ಪಿರುಲಿನಾ ಇದೆ, ನಾವು ಯೂಸ್ ಮಾಡೋಂಥ ಡಿಟರ್ಜೆಂಟ್ ಇದೆ, ಡಿಶ್ ಕ್ಲೀನರ್ ಇದೆ, ಮಲ್ಟಿ ಕ್ಲೀನರ್ ಇದೆ, ಮ್ಯಾಕ್ಸ್ ಕ್ಲೀನರ್ ಇದೆ. ಹೀಗೆ ಟೋಟಲಿ ನೀವು ಇದು ಮನೆಯಲ್ಲಿ ನೀವು ಯೂಸ್ ಮಾಡೋದ್ರಿಂದ ನಮಗೆ ಪ್ರತಿನಿತ್ಯ ಬೇಕು ಇವೆಲ್ಲ. ಅದರಿಂದ 5,115 ರೂಪಾಯಿ ನಿಮಗೆ ಇದು ಅಪ್ರಾಕ್ಸಿಮೇಟ್. ನೀವು ಏನು ಬೇಕಾದ್ರೆ ತೊಗೋಬೋದು. ಎಕ್ಸಾಂಪಲ್ ನಿಮಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಅವಾಗ 1,610 ರೂಪಾಯಿ ನಿಮಗೆ ಆಗುತ್ತೆ. 1,610 PV ಆಗುತ್ತೆ. 5,115 ಅದು ನಿಮಗೆ DP ಅಂದರೆ ನಿಮಗೆ DP ಪ್ರೈಸ್ ಇರುತ್ತೆ, MRP ಅಲ್ಲ, DP ಪ್ರೈಸು. ಅವಾಗ ಎಷ್ಟು PV ಆಗುತ್ತೆ. ಅದೇ ನೀವೇನು ಮಾಡಿದೆ, ಟೋಟಲ್ ಎ ಇದೆ, ಟೋಟಲ್ ಬಿಗೆ ಬನ್ನಿ. ಇದೇ ಸೇಮ್ ತೊಗೊಳೋದು. ಈಗ ಅದರಲ್ಲಿ ನಾವು ಸೋಪ್ 2 ತೊಗೋಬೋದು, 4 ಸೋಪ್ ತೊಗೊಳೋದು. ಆಮೇಲೆ ಕೆಲವು ಏನು ಮಾಡ್ತೀವಿ ನಾವು, ಆಯುರ್ವೇದಿಕ್ ಬ್ರ್ಯಾಂಡನ್ನು ಯೂಸ್ ಮಾಡ್ತೀವಿ, ಸಪ್ಲಿಮೆಂಟ್ರಿಯನ್ನು. ಯಾಕೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಮ್ಯುನಿಟಿ ಬೇಕು, ಹೆಲ್ತ್ ಬೇಕು. ಇದ್ರ ಜೊತೆಗೆ ಸಪ್ಲಿಮೆಂಟ್ರಿಯನ್ನು ನಾವು ಯೂಸ್ ಮಾಡ್ತೀವಿ. ಆಯುರ್ವೇದಿಕ್ ಸಿಂಗಲ್ ಹಾರ್ಬನ್ನು ಯೂಸ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, RGGL ಯೂಸ್ ಮಾಡ್ತಿದ್ದೀವಿ. ಇದರಿಂದ ನಿಮ್ಮ ಪರ್ಸನಲ್ PV ಏನಾಗುತ್ತೆ ಅಂದರೆ ನಿಮ್ಮ DP ರೇಟ್ ಎಷ್ಟಾಗುತ್ತೆ, ಇವೆಲ್ಲ ನೀವು ಪರ್ಚೇಸ್ ಮಾಡೋದ್ರಿಂದ 9,800 ರೂಪಾಯಿ, 9,810 ರೂಪೀಸ್ ಆಗುತ್ತೆ. ನಿಮ್ಮ ಪರ್ಸನಲ್ PV 3,005 ರೂಪಾಯಿ ಆಗುತ್ತೆ. ಹಾಗೆ ಶಿಫ್ಟ್ ಯುವರ್ ಬ್ರ್ಯಾಂಡ್. ಓಕೆ, ಹಾಗಾಕೊಂಡು ನೀವೇನು ಮಾಡಬೇಕು, ಬ್ರ್ಯಾಂಡನ್ನು ನಾವು ಶಿಫ್ಟ್ ಮಾಡಬೇಕು. ಯಾಕಂದ್ರೆ ನಮಗೆ ಎಲ್ಲರೂ ಹೆಲ್ತ್ ಇರಬೇಕಲ್ಲ, ಎಲ್ಲರಿಗೂ ಹೆಲ್ತ್ ಬೇಕು, ಎಲ್ಲರಿಗೂ ನ್ಯೂಟ್ರಿಷನ್ ಬೇಕು. ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ನಾವು ಏನು ಮಾಡಬೇಕು, ಎಲ್ಲ ನ್ಯೂಟ್ರಿಷನ್ ಪ್ರಾಡಕ್ಟ್ ನಾವು ಕೊಡಬೇಕಾಗ್ತದೆ. ಓಕೆ, ದಿಸ್ ಇಸ್ ಮೀನ್ ಹೇಳ್ತಾ ಇರೋದು. ಅಡ್ವಾಂಟೇಜ್ ಆಫ್ ದ ಸ್ಮಾರ್ಟ್ ಕನ್ಸ್ಯೂಮರ್ ಏನಪ್ಪ ಇದರಲ್ಲಿ ನೋಡೋಣ ಅಂತಾರೆ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪ್ರೊಟೆಕ್ಟೆಡ್ ವ್ಯಾಲ್ಯೂಮ್ ಫ್ರಮ್ ಆಲ್ ನ್ಯಾಚುರಲ್ ಕ್ಯಾಲಮಿಟೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, ಏನು ಬೇಕಾದ್ರೆ ಆಗ್ಬೋದಲ್ಲ. ಈಗ ಕೋವಿಡ್ ಬಂತು, ತುಂಬ ಮಳೆ ಬಂದು ತುಂಬ ಹೊಚ್ಕೊಂಡು ಹೋಗ್ಬೋದು. ಅಂದರೆ ಮಳೆ ತುಂಬ ಆಗ್ಬೋದು, ಸಮ್ಮರ್ ತುಂಬ ಬಿಸಿಲು ಆಗ್ಬೋದು, ವಿಂಟರ್ ಇರ್ಬೋದು, ಅಂದರೆ ಚಳಿಗಾಲ ಭಾಳ ಇರ್ಬೋದು. ಯುವರ್ PPV ಇಸ್ ಪ್ರೊಟೆಕ್ಟೆಡ್. ಯಾಕೆಂತಂದ್ರೆ ಏನೇ ಬರಲಿ, ಕೋವಿಡ್ ಬಂದರೂ ನಮಗೆ ಸೋಪು, ಪೇಸ್ಟು ಎಲ್ಲ ಯೂಸ್ ಮಾಡಬೇಕು, ಕಾಫಿ ಯೂಸ್ ಮಾಡಬೇಕು, ಟೀ ಯೂಸ್ ಮಾಡಬೇಕು, ನ್ಯೂಟ್ರಿಷನ್ ಫುಡ್ ನಾವು ತೊಗೊತಾ ಇದ್ದೀವಿ, ನಮಗೆ ಆ ಪ್ರಶ್ನೆನೇ ಬರಲ್ಲ.
ಮಳೆಗಾಲ ಬಂದ್ರೆ ನಾವು ಯೂಸ್ ಮಾಡ್ತೀವಿ, ಬೇಸಿಗೆಗಾಲ ಬಂದ್ರೆ ಯೂಸ್ ಮಾಡ್ತೀವಿ, ಚಳಿಗಾಲ ಬಂದ್ರೂ ಬೇಕೇ ಬೇಕು. ಹಾಗಾಗಿ ನಮ್ಮ ಪರ್ಸನಲ್ ಪಿ ವಿ ಕಂಟಿನ್ಯೂ ಇರ್ತದೆ. ಯಾಕಂದ್ರೆ ನಮ್ಮ ಬ್ರ್ಯಾಂಡೇ ನಾವು ಯೂಸ್ ಮಾಡೋದ್ರಿಂದ ನಮ್ದು 1000 ಪಿ ವಿ ಆಗ್ಬೋದು, 2000 3000 ಪಿ ವಿ ನಮ್ಮ ಮಸ್ಟ್ ಅಂಡ್ ಶುಡ್ ನಾವು ಮಾಡೇ ಮಾಡ್ತೀವಿ. ಬೇಕೇ ಬೇಕು, ನಮ್ಮ ಮನೆಗೆ ಬೇಕು. ಅದಕ್ಕೋಸ್ಕರ ನಾ ಹೇಳ್ತೇವೆ. ಇಲ್ಲಿ ಕೊಟ್ಟಿದ್ದಾರೆ ಪ್ರೊಟೆಕ್ಟೆಡ್ ವ್ಯಾಲ್ಯೂಮ್ ಫ್ರಮ್ ಆಲ್ ಫಿನಾನ್ಷಿಯಲ್ ಕ್ಯಾಲ್ಕುಲೇಟ್, ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಕ್ಯಾಲಮಿಟೀಸ್ ಅಂತ ಹೇಳ್ತಾರೆ. ಫಿನಾನ್ಷಿಯಲ್ ಕ್ಯಾಲಮಿಟೀಸ್ ಕೆಲವ್ರಿಗೆ ಏನಾಗುತ್ತೆ, ಫೆಸ್ಟಿವಲ್ ನೋಡಿ, ಫಿನಾನ್ಷಿಯಲ್ ಅಂದ್ರೆ ಎಲ್ಲರಿಗೂ ಇರೋದೆ, ಅಂದ್ರೆ ಆರ್ಥಿಕ ಪ್ರಾಬ್ಲಮ್, ಸಮಸ್ಯೆ ಬರುತ್ತೆ. ಫೆಸ್ಟಿವಲ್ ಬರ್ಬೋದು, ಹಬ್ಬಗಳು ಬಂದ್ರೆ ಖರ್ಚು ಜಾಸ್ತಿ ಆಗತ್ತೆ. ಫ್ಯಾಮಿಲಿ ಫಂಕ್ಷನ್ಸ್, ಫ್ಯಾಮಿಲಿ ಅಂದ್ರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂದರೂ ಖರ್ಚುಗಳು ಜಾಸ್ತಿ ಇರ್ತದೆ, ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಏನೇ ಇದ್ರು ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಮನೆಗೆ ಪೇಸ್ಟ್ ಯೂಸ್ ಮಾಡ್ತೀವಿ, ಸೋಪ್ ಯೂಸ್ ಮಾಡ್ತೀವಿ, ಟೀ ಕಾಫಿ ಯೂಸ್ ಮಾಡ್ತೀವಿ, ನಮಗೆ ರೈಸ್ ಬ್ರೌನ್ ಆಯಿಲ್ ಮನೆಗೆ ಯೂಸ್ ಮಾಡ್ತೀವಿ. ಎಲ್ಲ ಬ್ರ್ಯಾಂಡ್ಗಳನ್ನು ನಾವು ಮನೆಗೆ ಯೂಸ್ ಮಾಡೋದ್ರಿಂದ ಅವರ್ PPV ಇಸ್ ಪ್ರೊಟೆಕ್ಟೆಡ್. 100% ನಮಗೆ ಸಮಸ್ಯೆನೇ ಬರಲ್ಲ. ತುಂಬಾ ನೋಡಿ, ಇಲ್ಲಿ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಬಿಸ್ನೆಸ್ ಅಲ್ಲಿ ಅವರಿಗೆ ಲಾಸು, ಕೆಲವರಿಗೆ ಲಾಭ ಇರ್ಬೋದು, ಲಾಸ್ ಇರ್ಬೋದು. ಆಮೇಲೆ ಏನಾಗತ್ತೆ, ಟೀಮ್ ಆಕ್ಟಿವ್ ಇರ್ಬೋದು, ಇನ್ಆಕ್ಟಿವ್ ಟೀಮ್ ಇರ್ಬೋದು. ಯಾರೇ ಇರಲಿ ಡಿಎಕ್ಷನ್ ಪ್ರಾಡಕ್ಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡ್ತಾನೆ ಇರ್ತಾರೆ. ಅದರಿಂದ ಪಿ ವಿ ಜನರೇಟ್ ಆಗ್ತಾನೆ ಇರ್ತದೆ. ಪಿ ವಿಗೆ ಪ್ರಾಬ್ಲಮೇ ಬರುದಿಲ್ಲ. ಯಾಕಂದ್ರೆ ಏನೇ ಸಮಸ್ಯೆ ಬರಲಿ, ಈಗ ನಾ ಹೇಳಿದ್ನಲ್ಲ ಮೇಲೆ ನಿಮಗೆ, ಕೋವಿಡ್ ಇರಲಿ, ರೈನ್ ಇರಲಿ, ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇರಲಿ, ಫಂಕ್ಷನ್ ಇರಲಿ, ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ ಮಸ್ಟ್ ಅಂಡ್ ಶುಡ್ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಪಿ ವಿ ಜನರೇಟ್ ಆಗ್ತಾನೆ ಇರ್ತದೆ. ಅದು ನಮಗೆ ಗೊತ್ತಿರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿದ್ದಾರೆ, ಅನ್ಲೆಸ್ ದ ಪವರ್ ಆಫ್ ಡಿಸ್ಟ್ರಿಬ್ಯೂಷನ್ಸ್, ಅಂದ್ರೆ ಇನ್ ಡಿಎಕ್ಷನ್ಸ್ ಯು ಆರ್ ಎಂಪವರ್ ಆಸ್ ಅ ಡಿಸ್ಟ್ರಿಬ್ಯೂಟರ್ ಟು ಡಿಸ್ಟ್ರಿಬ್ಯೂಟ್. ಸರಿ ಕೇಳ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಎಂಪವರ್ಮೆಂಟ್ ಅಂದ್ರೆ, ಎಂಪವರ್ ಅಂದ್ರೆ ಏನ್ ಗೊತ್ತುಂಟ, ಪವರ್. ನೀವು ಡಿಸ್ಟ್ರಿಬ್ಯೂಟರ್ ಅಂತ ನಿಮಗೆ ಡಿಎಕ್ಷನ್ ಕಂಪನಿ ನಿಮಗೆ ಡಿಸ್ಟ್ರಿಬ್ಯೂಟರ್ ಪವರ್ ಕೊಟ್ಬಿಟ್ಟಿದೆ ಆಲ್ ಓವರ್ ದಿ ವರ್ಲ್ಡ್. ಈ ಕಡೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮಲ್ಟಿಪಲ್ ರೇಂಜ್ ಆಫ್ ಪ್ರಾಡಕ್ಟ್. ಎಷ್ಟು ರೇಂಜ್ ಆಫ್ ಪ್ರಾಡಕ್ಟ್ ನಿಮಗೆ ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ಆರ್ಡಿನರಿ ಅಲ್ಲ, ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಪ್ರಾಡಕ್ಟ್. ಓಕೆ, ಆಮೇಲೆ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ನೀವು ಎಲ್ಲಿ ಬೇಕಾದ್ರೂ ಇದನ್ನು ನಿಮಗೆ ಏನ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಎಲ್ಲಿ ಇಡೀ ವರ್ಲ್ಡ್ ಅಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ನಾಟ್ ಓನ್ಲಿ ಇಂಡಿಯಾ, ಇಡೀ ವರ್ಲ್ಡ್ ಅಲ್ಲಿ ನೀವು ಡಿಸ್ಟ್ರಿಬ್ಯೂಟ್. ಹಾಗಾಕೊಂಡು ಇದರಿಂದ ಏನಾಗುತ್ತೆ, ಕ್ಯಾಶ್ ಫ್ಲೋ ಅಂದ್ರೆ ಹಣ ಬರ್ತಾನೆ ಇದೆ. ಹಾಗಾಕೊಂಡು ಈಗ ಏನಾಗುತ್ತೆ, ಸರ್ವೈವಲ್ ಆಗ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದು ಸರ್ವೈವಲ್, ನಾವು ಬದುಕಬೇಕಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಇನ್ಕಮ್ ಡಿರೆಕ್ಷನ್ ಅಲ್ಲಿ ಯಾಕೆ ಬರಲ್ಲ ಅಂದ್ರೆ, ನಾವು ಟೀಮ್ ಇನ್ನೂ ಡೆವಲಪ್ ಆಗಿಲ್ಲ. ನಾವು ಜಸ್ಟ್ ಏನ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಸೊ ಟೀಮ್ ಕಟ್ತಾ ಇದ್ದೀವಿ, ಇನ್ವಾಲ್ವ್ ಆಗಿದ್ದೀವಿ, ರಿಕ್ರೂಟಿಂಗ್ ಮಾಡ್ತಾ ಇದ್ದೀವಿ, ಕನ್ಸ್ಯೂಮರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಆ ಕನ್ಸ್ಯೂಮರ್ನ ಕ್ರಿಯೇಟ್ ಮಾಡೋದ್ರಿಂದ ನಾವು ಬದುಕ್ತಾ ಇದ್ದೀವಿ. ನಮ್ಮ ಪಾಕೆಟ್ ಇಂದ ಹಣ ಹೋಗೋದಿಲ್ಲ. ಕನ್ಸ್ಯೂಮರ್ ನೀವು ಎಷ್ಟು ಕ್ರಿಯೇಟ್ ಮಾಡ್ತೀರಿ, ಗ್ರಾಹಕರನ್ನ ಎಷ್ಟು ನೀವು ಗ್ರಾಹಕರಿಗೆ ಎಷ್ಟು ನೀವು ಪ್ರಾಡಕ್ಟ್ ಸಪ್ಲೈ ಮಾಡ್ತೀರಿ, ಅದರಿಂದ ನಮ್ಮ ಕಿಸೆದಿಂದ ದುಡ್ಡು ಹೋಗೋದಿಲ್ಲ. ಅದು ನಮಗೆ ಗೊತ್ತಿರಬೇಕು. ಅಂದ್ರೆ ನಾವು ಸರ್ವೈವಲ್ ಆಗ್ತಿದ್ದೀವಿ. ಇಲ್ಲ ಅಂದ್ರೆ ನಮ್ಮ ಕಿಸೆದಿಂದನೇ ದುಡ್ಡು ಹೋಯ್ತು ಸರ್, ಹೊರಗಿಂದ ಬರೋದಿಲ್ಲ ಅಂದ್ರೆ ನಾವು ಸ್ವಲ್ಪ ಡಲ್ ಆಗ್ತೀವಿ, ನಮ್ಮ ಬಿಸ್ನೆಸ್ ಫ್ಲೋ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆ ಸ್ಟಾಕ್ಮೆಂಟ್ ಈಸ್ ಹೋಮ್. ಅದು ಮೇನ್ ಏನ್ ಮಾಡ್ಬೇಕಿಲ್ಲಿ, ಕ್ರಿಯೇಟ್ ಎ ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಫಾರ್ ಯುವರ್ ಬಿಸ್ನೆಸ್. ಏನ್ ಮಾಡ್ಬೇಕು, ಕ್ಯಾಶ್ ಫ್ಲೋ ಅಂದ್ರೆ ದುಡ್ಡು ಹಣ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ನಾವು ಡಿಸ್ಟ್ರಿಬ್ಯೂಟರ್ ಅಂದ್ರೆ ಹಂಚಿಕೆದಾರರು. ನಿಮ್ಗೆ ಹಂಚಲಿಕ್ಕೆ ಪ್ರಾಡಕ್ಟೇ ಇಲ್ಲ ಅಂದ್ರೆ ಹೇಗಾಗತ್ತೆ. ಅದಕ್ಕೋಸ್ಕರ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಶಾಪ್, ಮೈ ಹೋಮ್ ಶಾಪ್ ಓಪನ್ ಆಗುತ್ತೆ. ಅಲ್ಲಿ ಏನ್ ಮಾಡ್ಬೇಕು, ನಿಮ್ಗೆ ಆಲ್ರೆಡಿ ನಿಮ್ಗೆ ತುಂಬಾ ಜನರಿಗೆ ಗೊತ್ತಿದೆ, ಅದ್ರ ಕೆಲವರಿಗೆ ನಾ ಹೇಳ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿ ಒಂದು 10,000 3,000 PV, ಅಂದ್ರೆ 10,000 ಪ್ರಾಡಕ್ಟ್ ಅನ್ನು ತಂದು ಇಟ್ಬಿಟ್ಟು, ನಿಮ್ಮ ಅಪ್ಲೈನ್ ಕರೆದು ಅಲ್ಲಿ ಒಂದು ರಿಬ್ಬನ್ ಕಟ್ ಮಾಡಿಸಿ, ಅಕ್ಕಪಕ್ಕದವರೆಲ್ಲ ಕರೀರಿ, ಹೋಮ್ ಪ್ಲಾನ್ ಒಂದು ಕೊಡಿ. ಅವಾಗ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗತ್ತೆ, ನಿಮ್ಮ ಶಾಪ್ ಓಪನ್ ಆಗತ್ತೆ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗತ್ತೆ. ನಿಮ್ಮ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ನಂತರ ಕ್ಯಾಶ್ ಫ್ಲೋ ಸ್ಟಾರ್ಟ್ ಆಗತ್ತೆ. ನಿಮಗೆ ಕೈಯಿಂದ ಹಾಕುವಂತ ಅವಶ್ಯಕತೆ ಇದೆ. ಓಕೆ, ಸ್ಟಾರ್ಟ್ ಮಾಡಿ. ಒಂದು 10,000 ಚಾಲು ಮಾಡಿ, 15, 20,000, 30,000, 50,000. ಕನ್ಸ್ಯೂಮರ್ ಹೆಚ್ಚಾದಂಗೆ ನಿಮಗೆ ಪ್ರಾಡಕ್ಟ್ ಹೆಚ್ಚು ಮೂವ್ಮೆಂಟ್ ಆಗುತ್ತೆ. ಯೂಸ್ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಸ್ ಯುವರ್ ಬಿಸ್ನೆಸ್. ಈಗ ನೋಡಿ, ಎಷ್ಟೋ ಜನ ನೀವು ಕನ್ಸ್ಯೂಮರ್ ಕ್ರಿಯೇಟ್ ಮಾಡಿದ್ರಿ, ಆ ನಂತರ ಅವ್ರಿಗೆ ಏನ್ ಮಾಡಬೇಕು, ಕನ್ಸ್ಯೂಮರ್ನ ಯೂಟ್ಯೂಬ್
ನೀವು ಯೂಟ್ಯೂಬ್ ನಿಮ್ದೊಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಏನು ಒಳ್ಳೇದಾಗಿದೆ ಅದು ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿ ಒಂದು 2-3 ನಿಮಿಷದ್ದು ಹಾಕಿ ಜನರಿಗೆ ಯೂಟ್ಯೂಬಲ್ಲಿ ಇದು ಮಾಡಿ. ಆ ನಂತರ ಏನು ಮಾಡ್ತೀರಿ, ತುಂಬ ಜನರ ಈಗ ನೀವು ಪ್ರಾಡಕ್ಟ್ ಕೊಟ್ಟಿದ್ದೀರಿ, ಟೀ, ಸೋಪು, ಪೇಸ್ಟ್ ಎಲ್ಲ ಕೊಟ್ಟಿರ್ತೀರಿ, ಅವ್ರಿಗೆ ಗುಡ್ ರಿಸಲ್ಟ್ ಬಂದಿರುತ್ತೆ. ಅವ್ರದ್ದು ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿ. ಓಕೆ, ಅವಾಗ ಅದನ್ನು ತುಂಬ ಜನ ನಿಮಗೆ ವಾಟ್ಸಪ್ ಗ್ರೂಪ್ಗೆ ಬಿಡಿ. ಅವಾಗ ಅವ್ರು ನಿಮಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ ಇದು ಏನು ಬಿಟ್ಟಿದ್ದೀರಿ, ಇದು ಎಂಥ ಪ್ರಾಡಕ್ಟು ಅದೆಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಆಟೋಮೆಟಿಕ್ ನಿಮಗೆ ಕನ್ಸ್ಯೂಮರ್ ಕ್ರಿಯೇಟ್ ಆಗಿಬಿಡ್ತಾರೆ, ಆಟೋಮೆಟಿಕ್ ಕನ್ಸ್ಯೂಮರ್. ಅವಾಗ ನಿಮ್ಮ ಪರ್ಸನಲ್ ಪಿ ವಿ 1,000, 2,000, 3,000, 5,000, 10,000ವರೆಗೂ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಅಲ್ಲಿ ಏನು ಹೇಳ್ತಾರೆ, ಒಂದು 20 ಕನ್ಸ್ಯೂಮರ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಹೌ ಮಚ್ ವ್ಯಾಲ್ಯೂ ಐ ಶುಡ್ ಮೇಕ್ ಜನರಲ್ ಡಿಸ್ಟ್ರಿಬ್ಯೂಟರ್ ವರ್ಸಸ್ ಡಿಎಕ್ಷನ್ ಡಿಸ್ಟ್ರಿಬ್ಯೂಷನ್. ಜನರಲ್ಗೆ ಮತ್ತು ಡಿಸ್ಟ್ರಿಬ್ಯೂಟರ್ಗೆ ಏನು ವ್ಯತ್ಯಾಸ ಅಂತ. ಇಲ್ಲಿ ಪ್ರಾಡಕ್ಟ್ ರೇಂಜ್, ಸಿಂಗಲ್ ರೇಂಜ್ ನೋಡಿ. ಇಲ್ಲಿ ಯಾರು ಒಬ್ರಿಗೆ ಫ್ರಾಂಚೈಸಿ ಕೊಟ್ಟಿರ್ತಾರೆ, ಅವ್ರಿಗೆ ಟೀ ಮಾರೋದು ಅಂದ್ರೆ ಟೀ ಮಾರೋದು ಅಷ್ಟೇ, ಅವ್ರು ಮತ್ತೆ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸಿಂಗಲ್. ಬಟ್ ನಮ್ದು ಏನಾಗಿದೆ, ಮಲ್ಟಿಪಲ್ ರೇಂಜ್. ಎಲ್ಲ ನೋಡಿ ಇಲ್ಲಿ ಕಾಣ್ತದೆ, ಮಲ್ಟಿಪಲ್ ರೇಂಜ್ ಇದೆ ನಮ್ಮಲ್ಲಿ, ಎಲ್ಲ ರೇಂಜ್ ಇದೆ. ಅದರೊಳಗೆ ಈಗ ಅಗ್ರಿಕಲ್ಚರು ಆ್ಯಡ್ ಆಗ್ತಾ ಇದೆ, 16 ಪ್ರಾಡಕ್ಟ್ ಬರ್ತಾ ಇದೆ ಅಗ್ರಿಕಲ್ಚರ್ ಈಗ ಈ ಮಂತ್ ಎಂಡ್ ಒಳಗೆ. ನೋಡಿ ಎಲ್ಲ ಮಲ್ಟಿಪಲ್, ಎಲ್ಲ ನೀವು ಯಾವುದು ಬೇಕಾದ್ರೂ ನಿಮಗೆ ಬಿಸ್ನೆಸ್ ಮಾಡ್ಬೋದು. ನೀವು ರೈತರಾದ್ರೆ ನೀವು ಅದರಲ್ಲಿ ನಿಮ್ಮ ರೈತರಿಗೆ ನಿಮಗೆ ಮತ್ತು ಪ್ಲಸ್ ಪಾಯಿಂಟ್, ಇದ್ರ ಜೊತೆಗೆ ಮತ್ತೆ ಅದು ಆ ಪ್ರಾಡಕ್ಟು ನಿಮಗೆ ಆ್ಯಡ್ ಆಗ್ಬೋದು. ಓಕೆ, ಆ ಬ್ರ್ಯಾಂಡ್, ಈಗ ನಮ್ದು ಯಾವುದು ಬ್ರ್ಯಾಂಡು, ನಮ್ಮದು ನ್ಯಾಷನಲ್. ನೋಡಿ ನ್ಯಾಷನಲ್ ಬ್ರ್ಯಾಂಡ್, ಇವಕ್ಕೆ ಅವ್ರು ನೋಡಿ ಅವ್ರದ್ದು ಸಿಂಗಲ್ ಡಿಸ್ಟ್ರಿಬ್ಯೂಟರ್ದು ಏನಿರುತ್ತೋ ನ್ಯಾಷನಲ್ ಬ್ರ್ಯಾಂಡ್ ಇರುತ್ತೆ. ಡಿಎಕ್ಷನ್ ಅವ್ರದ್ದು ಏನಾಗುತ್ತೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಎಂತ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಫ್ರಾಂಚೈಸಿ ಇಲ್ಲಿ ಫ್ರೀ. ಹೆವಿ ಫ್ರಾಂಚೈಸಿ ಏನಾಗಿದೆ, ಈಗ ಒಂದು ಫ್ರಾಂಚೈಸಿ ತಗೋಬೇಕಂದ್ರೆ ಅಲ್ಲಿ ಒಂದು ಡೆಪಾಸಿಟ್ ಮಾಡಬೇಕು, 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ ಡೆಪಾಸಿಟ್ ಮಾಡಬೇಕಾಗ್ತದೆ. ಇಲ್ಲಿ ಹೆವಿ ಇರ್ತದೆ, ಫ್ರಾಂಚೈಸಿ ಹೆವಿ ಇರ್ತದೆ. ಬಟ್ ನಮ್ಮಲ್ಲಿ ಫ್ರಾಂಚೈಸಿ ನಿಲ್, ಜೀರೋ, ನಮ್ಮಲ್ಲಿ ಯಾವ ಥರ ಏನಿಲ್ಲ. ಡಿಸ್ಟ್ರಿಬ್ಯೂಟರ್ಸ್ ಏರಿಯಾ ಅವ್ರದ್ದು ಲಿಮಿಟ್ ಇರ್ತದೆ, ನಮ್ಮದು 1 ವರ್ಡ್ 1 ಮಾರ್ಕೆಟ್. ಇಡೀ ವರ್ಲ್ಡ್ ಒಳಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಇಡೀ ವರ್ಲ್ಡ್ 200 ಕಂಟ್ರಿ ಪ್ಲಸ್ ಮಾಡ್ಬೋದು ಡಿಸ್ಟ್ರಿಬ್ಯೂಟರ್. ಎಕ್ಸ್ಪೆನ್ಷನ್ ಗ್ರೋ ಪವರ್ ಅಂದರೆ ಹರಡು, ಅಂದರೆ ನಿಮ್ಗೆ ಎಷ್ಟು ನಿಮಗೆ ಏನಾಗತ್ತೆ ಅಂದರೆ ಅಂದರೆ ಇಲ್ಲಿ ಎಕ್ಸ್ಪೆನ್ಷನ್ ಅಂದರೆ ಏನು ಗೊತ್ತುಂಟಾ, ವಿಸ್ತರಣೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಎಕ್ಸ್ಪೆಂಡ್ ಮಾಡೋದು, ಎಕ್ಸ್ಪೆಂಡ್ ಅಂದ್ರೆ ನಿಮ್ಗೆ ಏನಪ್ಪ, ಎಕ್ಸ್ಪೆಂಡ್ ಅಂದ್ರೆ ವಿಸ್ತರಣೆ. ಅದು ಇಲ್ಲಿ ಏನಾಗುತ್ತೆ, ವಿಸ್ತರಣೆ ಮಾಡಲಿಕ್ಕೆ ಎನಿವೇ ನಮ್ಮಲ್ಲಿ ಏನಾಗುತ್ತೆ, ಡಿಎಕ್ಷನ್ ಅಲ್ಲಿ ಎಲ್ಲಿ ಬೇಕಾದರೂ ಯಾವ ಮನೆಗೂ ನೀವು ಮನೆಗೂ ಆಲ್ ವರ್ಲ್ಡ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್. ಇದರಲ್ಲಿ ಏನಾಗುತ್ತೆ, ಯಾಕಂದ್ರೆ ಒಂದು ನೀವು ಶೋರೂಮ್ ತೆಗಿಲಿಕ್ಕೆ ಅಥವಾ ನೀವೊಂದು ಯಾವುದೋ ಒಂದು ಫ್ರಾಂಚೈಸಿ ಇಟ್ಕೊಂಡು ಒಂದು ಶೋರೂಮ್ ಓಪನ್ ಮಾಡಿದರೆ ಅಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸರಿ ಅರ್ಥ ಮಾಡ್ಕೊಳ್ಳಿ, ತುಂಬ ಇನ್ವೆಸ್ಟ್ಮೆಂಟ್ ಇರುತ್ತೆ, ಲಕ್ಷ ಗಂಟ್ಲೆ, ಕೋಟಿ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗಾದ್ರೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟು ಜೀರೋ ಅಂತ ಹೇಳ್ಬೋದು. ಯಾಕಂತಂದ್ರೆ ಜಸ್ಟ್ ಒಂದು ಸಣ್ಣ ಒಂದು 3000 PV ಅಂದರೆ ಒಂದು 10,000 ರೂಪಾಯಿ ಪ್ರಾಡಕ್ಟನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಮೈ ಹೋಮ್ ಮೈ ಶಾಪಲ್ಲಿ. ಕೆಲವರು 15-20 ಸಾವಿರದಿಂದ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಸ್ಮಾಲ್ ಈ ನೋಡಿ, ಒಂದು ಬರ್ತ್ಡೇ ಒಂದು ಬರ್ತ್ಡೇ ಮಾಡಿದರೆ ಮನೆಯಲ್ಲಿ ಒಂದು 10-15 ಸಾವಿರ 20 ಸಾವಿರ ಖರ್ಚು ಮಾಡ್ತೀವಿ. ಹಾಗೆ ಹಾಕೊಂಡು ಅದೇ ನಮ್ಮ ಬಿಸ್ನೆಸ್ ಅಂತ ಒಂದು ಸಣ್ಣ ಅಮೌಂಟಿಂದ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಹಾಗೆ ಹಾಕೊಂಡು ಸೀಡ್ ಸ್ಟಾಕ್ ಪಾಯಿಂಟ್ ಮೈ ಹೋಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಹಾಗೆ ಹಾಕೊಂಡು ಇದು ನಿಮಗೆ ಗೊತ್ತಿರಬೇಕು. ಓಕೆ, ಯಾಕಂದ್ರೆ ಒಂದು ಬೇರೆ ಯಾವುದೇ ಶಾಪ್ ನೋಡಿ 5 ಲಕ್ಷ 10 ಲಕ್ಷ ಅವರು ತುಂಬ, ಯಾಕಂದ್ರೆ ಅವರು ಬಿಸ್ನೆಸ್ ಮಾಡಲೇಬೇಕಾಗತ್ತೆ, ಅವರು ಹಾಕ್ತಾ ಇದ್ದಾರೆ. ನಮ್ಮಲ್ಲಿ ಅವ್ರದ್ದು ಒಂದೇ ಬ್ರ್ಯಾಂಡ್ ಇರುತ್ತೆ, ಫ್ರಾಂಚೈಸಿ. ನಮ್ಮಲ್ಲಿ ಎಲ್ಲ ನಮ್ದು ಏನಾಗುತ್ತೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇರ್ತದೆ, ಮಲ್ಟಿಪಲ್ ರೇಂಜ್ ಇರುತ್ತೆ, ಎಲ್ಲ ವೆರೈಟೀಸ್ ಇರುತ್ತೆ ನೋಡಿ, ಅಲ್ವಾ? ಇದು ನಮಗೆ ಗೊತ್ತಿರಬೇಕು. ಹಾಗೆ ಹಾಕೊಂಡು ಇಲ್ಲಿ ಹೇಳಿದ ಐಡಿಯಲ್ ಟೈಮ್ ಟು ಡೂ ದ PV. ಐಡಿಯಲ್ ಅಂದ್ರೆ ಏನು ಗೊತ್ತುಂಟಾ, ಇಲ್ಲಿ ನೋಡಿ ಏನು ಗೊತ್ತುಂಟ, ಇಲ್ಲಿ ಹಾಗಾದ್ರೆ ನಾವು ಏನು ಮಾಡಬೇಕು, ನಾವು ಡಿಸ್ಟ್ರಿಬ್ಯೂಟರ್ ಏನು ಮಾಡಬೇಕು, ಮುಗಿಸ್ಬಿಡ್ತೀನಿ ಈಗ. ಡಿಸ್ಟ್ರಿಬ್ಯೂಟರ್ ಫಸ್ಟ್ 3 ಡೇಸಲ್ಲಿ ನಾವು ಏನು ಮಾಡಬೇಕು, ಸರಿ ಕೇಳ್ಕೊಳ್ಳಿ, ಇಸ್ ಭಾಳ ಇಂಪಾರ್ಟೆಂಟ್. ಫಸ್ಟ್ 3 ಡೇಸಲ್ಲಿ ನೀವೇನು ಮಾಡಬೇಕು, ನಿಮ್ಮ ಮನೆಗೆ 1000 PV ಮಾಡ್ಕೊಳ್ಳಿ. ಆಮೇಲೆ 20 ಕನ್ಸ್ಯೂಮರ್ ನೀವೇನು ಮಾಡಿದಿರಿ ಒಂದು ಮಾಡಿದ್ರಿಂದ ಅವರಿಗೆ ಒಂದು 2,000 PV ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 6,000 ಪ್ರಾಡಕ್ಟಿಂದು ಅವರಿಗೆ ನೀವು ಹಂಚಿದ್ರಿಂದ ನಿಮ್ಗೆ 2,000 PV ಬರುತ್ತೆ. ನಿಮ್ದು 1,000 ಡಿಸ್ಟ್ರಿಬ್ಯೂಟರ್ ಅಂದರೆ ಕನ್ಸ್ಯೂಮರ್ಗೆ ನೀವು ಏನು ಕೊಟ್ಟಿದ್ದಿರಲ್ಲ ಅದರಿಂದ 2,000 ಅಂದರೆ ಮೈ ಹೋಮ್ ಮೈ ಶಾಪ್ ರೆಡಿ ಮಾಡಿಕೊಂಡು ಕನ್ಸ್ಯೂಮರ್ನ ಕ್ರಿಯೇಟ್ ಮಾಡಿದರೆ ಅವರಿಂದ 2,000, ನಿಮ್ದು 3,000 ಆಗಿಬಿಡುತ್ತೆ ಅಲ್ವಾ?
ಆ ನಂತರ ನೀವೇನು ಮಾಡಬೇಕು, ಮತ್ತೇನು ಮಾಡಬೇಕು, ಅದನ್ನು 1ರಿಂದ 3ನೇ ತಾರೀಕುವರೆಗೆ ನಿಮ್ಮ ಪರ್ಸನಲ್ ಪಿ ವಿ ಆಗಿ ಹೋಗಿರ್ಬೇಕು. ನಿಮ್ಮದು 3,000 ಪಿ ವಿ ಮುಗಿದು ಹೋಗಿರಬೇಕು. ಓಕೆ. ಈಗ ಅವಾಗ ಏನಾಗುತ್ತೆ, ಸರ್ ನಾವು 1,000 ಮಾಡ್ತೀವಿ. 1,000 ನೋ ಪ್ರಾಬ್ಲಮ್. 1,000 ಹೊಸೊಬ್ಬರು ಎಲ್ಲ 1,000 ಮಾಡಿದ್ರೆ ಮಾಡಿ, ನೋ ಪ್ರಾಬ್ಲಮ್. 1,000, 2,000, 3,000 ನೀವು ಆದಷ್ಟು ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿಕೊಂಡು 3,000 ಪಿ ವಿಗೆ ನೀವು ಟಾರ್ಗೆಟ್ ಮಾಡಿ. ಸೊ ಅಂದರೆ ನಿಮಗೆ ಬೋನಸ್ ಹೆಚ್ಚು ಬರುತ್ತೆ, ಅದನ್ನ ನಾನು ಹೇಳ್ತಾ ಇರೋದು. ಮತ್ತು 15ನೇ ತಾರೀಕು 1ರಿಂದ 3 ಆಯ್ತು. 15ರ ಒಳಗೆ ಎಲ್ಲ ನೀವೇನು ಮಾಡ್ತೀರಿ, ನೀವು ಯೂಸ್ ಮಾಡಿ ಕನ್ಸ್ಯೂಮರ್ 20 ಕನ್ಸ್ಯೂಮರ್ಗೆ ಕೊಡಿ. ಆಮೇಲೆ ಏನಾಗುತ್ತೆ ನಿಮಗೆ ಪ್ರಾಡಕ್ಟ್ 15ನೇ ಕೆಲವರಿಗೆ ನೋಡಿ, ಕೆಲವರಿಗೆ ಬಹಳ ನಮ್ಮಲ್ಲಿ ನೋಡಿ 6,000, 8,000, 10,000 ಪಿ ವಿ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ರು? ಸೇಮ್ ಸಿಸ್ಟಮ್. 1ನೇ ತಾರೀಕಿಗೆ ಪಿ ವಿ ಹಾಕ್ಬಿಡ್ತಾರೆ, 3,000, 5,000 ಪಿ ವಿ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ 15ಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತುಂಟಾ? ಸೀಕ್ರೆಟ್ ನೋಡಿ. 15ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಎಲ್ಲ ಪ್ರಾಡಕ್ಟು ಕನ್ಸ್ಯೂಮರ್ಗೆ ಕೊಟ್ಬಿಡ್ತಾರೆ, ಗ್ರಾಹಕರಿಗೆ ಎಲ್ಲ ಪ್ರಾಡಕ್ಟನ್ನು ಕೊಟ್ಟು ಮತ್ತೆ ಪರ್ಚೇಸ್ ಮಾಡ್ತಾರೆ. 15ನೇ ತಾರೀಕಿಗೆ ಮತ್ತೆ ಒಂದು 3,000 ಪಿ ವಿ ಅಷ್ಟು ಪರ್ಚೇಸ್ ಮಾಡಿ ಅದನ್ನು ಮಂತ್ ಎಂಡಿಗೆ ಮತ್ತೆ ಖರ್ಚು ಮಾಡಿ ಮತ್ತೆ ಅದು ಕ್ಲೋಸ್ ಮಾಡಿಬಿಡ್ತಾರೆ. ಅವಾಗ ಎಷ್ಟಾಯ್ತು ಪಿ ವಿ? 1ರಿಂದ 15ಕ್ಕೆ 3,000, 1ನೇ ತಾರೀಕಿಗೆ 3,000 ಆಯ್ತು ಅವ್ರದ್ದು. ಮತ್ತೆ 15ನೇ ತಾರೀಕಿಗೆ ಮತ್ತೆ 3,000 ಪಿ ವಿ, 6,000 ಪಿ ವಿ. ಬೋನಸ್ ಎಷ್ಟು ಬರುತ್ತೆ? ಸಿಕ್ಕಾಪಟ್ಟೆ ಬೋನಸ್ ಬರುತ್ತೆ. ರಿಟೇಲ್ ಪ್ರಾಫಿಟ್, ರಿಟೇಲಿಂಗ್ ಮಾಡ್ತಾರೆ ಅವ್ರು, ರಿಟೇಲಿಂಗ್ಗೆ ಸಿಕ್ಕಾಪಟ್ಟೆ ಬರ್ತದೆ. ಓಕೆ. ಯಾವ ಥರ ಅಲ್ವಾ ಬಿಸ್ನೆಸ್? ಇದನ್ನು ನಾವು ಕಲಿಬೇಕು. ದಿಸ್ ಮೇನ್ ಇರೋದು. ಓಕೆ. ಆದ್ದರಿಂದ ನಮ್ಗೆ ಇಲ್ಲಿ ಹೇಳಿದ್ದಾರೆ 1, 2, 3 ಮಂತ್ಸಲ್ಲಿ ನಾವು ಏನು ಮಾಡಬೇಕು, 3,000 ಅಂದರೆ 1,000 ಪಿ ವಿ ನಾವು ಮಾಡ್ಕೊಳೋದು, ಅದರ ಬಗ್ಗೆ ಹೇಳಿದ್ದಾರೆ. ಆಮೇಲೆ 4th ಮಂತಲ್ಲಿ ಅಂದರೆ ಅವರು 20 ಕನ್ಸ್ಯೂಮರ್ ಬಗ್ಗೆ ನಿಮಗೆ ನಾನು ಹೇಳಿದ್ದೀನಿ. ಆಮೇಲೆ 4th ಮಂತಲ್ಲಿ ಈಗ ನಾವು 1,000 ಪಿ ವಿ ನಮ್ಮದು, ಆಮೇಲೆ 3,000 ಅಂದರೆ 10,000 ಪ್ರಾಡಕ್ಟ್ ಅಷ್ಟು ನಾವು 20 ಕನ್ಸ್ಯೂಮರ್ಗೆ ನಾವು ಫಿಕ್ಸ್ ಇಟ್ಕೊಡ್ಬೇಕಾದ್ರೆ 1,000 ಪಿ ವಿ ನಮ್ಮದು, 3,000ದು, 10,000 ಅವರಿಗೆ ಫಿಕ್ಸ್ ಇಟ್ಬಿಡ್ಬೇಕು. ಓಕೆ. ಅವಾಗ 3,000 ಪಿ ವಿ ಆಟೋಮೆಟಿಕಲಿ ನಮ್ಮದು ಬಂದುಬಿಡುತ್ತೆ. ಆಮೇಲೆ ವೈ 3,000 ಪಿ ವಿ ಕೊಡಿದ್ದಾರೆ? ಯಾಕೆ 3,000? ಸಿಂಪಲ್ ಆ್ಯಂಡ್ ಕ್ವಾಲಿಫಿಕೇಶನ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಈಗ ನೋಡಿ ತುಂಬ ಜನ ಏನು ಮಾಡ್ತಾರೆ, ನೀವು ಜಾಯಿನ್ ಆದಾಗ 1,000 ಪಿ ವಿ ನೋ ಪ್ರಾಬ್ಲಮ್, ಅವರು ಸ್ಟಾರ್ ಆಗುವವರೆಗೆ ಏನಾಗೋದಿಲ್ಲ. ಸ್ಟಾರ್ ಆದ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಂಪ್ನಿ ಸಿಸ್ಟಮ್ ಏನಿದೆ, 3,000 ಸ್ಟಾರ್ ಆ್ಯಂಡ್ ಅಬೋವ್, ಸ್ಟಾರ್, ರೂಬಿ, ಡೈಮಂಡ್ 3,000 ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಆದರೆ ಒಂದು ಕನ್ಸಿಷನ್ಸ್ ಇದೆ, ನೀವು 1,000 ಮಾಡಿಕೊಂಡು ನಿಮ್ಮ ಕೆಳಗಿನವರಿಂದ 2,000 ಪಿ ವಿ ಬಂದರೆ ನೀವು ಕ್ವಾಲಿಫಿಕೇಶನ್ ಆಗ್ತೀರಿ ಅಂತ ಕಂಪ್ನಿ ಮೊದಲಿಂದನೇ ಇದೆ ಆ ಸಿಸ್ಟಮ್. ಆದರೆ ಏನು ಮಾಡ್ತಾರೆ, ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು 1,000 2,000 ಮಾಡಿಕೊಂಡು ಕೆಳಗವರಿಂದ ಕೆಳಗಡೆ ಅವರ ಬಿಸ್ನೆಸ್ ಪಾರ್ಟ್ನರ್ ಇದಾರಲ್ಲ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಓ, ಇವರು 1,000 ಮಾಡಿದರೆ ನಾನು ಕ್ವಾಲಿಫೈಡ್ ಆದೆ, ಇವರು 2,000 ಮಾಡಿದರೆ ನಾನು ಆಟೋಮೆಟಿಕ್ಕಾಗಿ ಕ್ವಾಲಿಫೈಡ್ ಆಗ್ತೀನಿ ಅಂತ. ಅವಾಗ ಸಮ್ ಟೈಮ್ ಏನಾಗುತ್ತೆ, ಅವರು ಪಿ ವಿ ಏನೋ ಒಂದು ರೀಸನಿಂದ ಅವ್ರ ಪಿ ವಿ ಅವ್ರದ್ದು ಇವ್ರು ಹೇಳಿದಷ್ಟು ಬರೋಲ್ಲ. ಒಂದು 600 ಪಿ ಯು ಮಾಡ್ಬೋದು, ಅಥವಾ 400 ಮಾಡ್ಬೋದು, ಅಥವಾ 900 ಪಿ ಯು ಮಾಡ್ಬೋದು. ಅವ್ರಿಗೆ ಏನು ಬೇಕು ಅವ್ರು ತೊಗೊಂಡ್ಬಿಟ್ಟಿರ್ತಾರೆ ಅಷ್ಟೇ. 1,000 ಪಿ ವಿಗೆ ಅವರು ಇದು ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಇವರು ಕ್ವಾಲಿಫಿಕೇಶನ್ ಬರೋದಿಲ್ಲ. ಇವರು 1,000 ಮಾಡ್ಕೊಂಡಿರ್ತಾರೆ ಅಲ್ವಾ, ಅಥವಾ 2,000 ಮಾಡ್ಕೊಂಡಿರ್ತಾರೆ. 1,000 ಅಲ್ಲಿಂದ ಬರುತ್ತೆ ಅಂತ ಇವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅವ್ರು ಏನಾಗುತ್ತೆ, ಇವ್ರದ್ದು ಕ್ವಾಲಿಫಿಕೇಶನ್ ಆಗಲ್ಲ. ಇವರು 21% ಇರ್ತಾರೆ. ಸರಿ ಕೇಳ್ಕೊಳ್ಳಿ, 21% ಇರ್ತಾರೆ. ಅವಾಗ ಏನಾಗುತ್ತೆ, 21% ಬೋನಸ್ ಬರ್ತದೆ, ಕಂಪ್ನಿ ಕೊಡ್ತಾರೆ 21% ಅಷ್ಟೇ. ಆಮೇಲೆ ಇವರಿಗೆ 25% ಬೋನಸ್ ಇರುವುದಿಲ್ಲ. ಮತ್ತು ಕೆಳಗಿನವರಿಂದ, ಅವರ ಕೆಳಗೆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರಿಂದ ಯಾವುದೇ ಬೋನಸ್ ಇವರಿಗೆ ಬರುವುದು. ಕಾರಣ ಅಂದರೆ ಇವರು 3,000 ಮಾಡಿಲ್ಲ. ಅದಕ್ಕೆ ಕಂಪ್ನಿ ಏನು ಮಾಡಿದೆ, ಒಂದು ನ್ಯೂ ಸಿಸ್ಟಮ್ ತಂದಿದೆ. ಏನಂತಂದರೆ, ಇವರೇ ನಿಮಗೆ ನಿಮ್ಮ ಮನೆಗೆ 1,000 ಪಿ ವಿ ಮಾಡ್ಕೊಳ್ಳಿ. ಆಮೇಲೆ ಹೊರಗಡೆ ಗ್ರಾಹಕರಿಗೆ 20 ಕನ್ಸ್ಯೂಮರ್ ಮಾಡಿ, ಉಳಿದಿದೆ ಅವರಿಗೆ ಒಂದು ಕನ್ಸ್ಯೂಮರ್ ಮಾಡಿ ಒಂದು 2,000 ಪಿ ವಿ ಅಷ್ಟು ಅಥವಾ 3,000, ಒಂದು 10,000 ಪ್ರಾಡಕ್ಟನ್ನು ಅವರಿಗೆ ನೀವು ಹಂಚಿ ಅಂತ ಹೇಳಿದ್ದಾರೆ. ಅವಾಗ ಏನಾಗುತ್ತೆ, ನಿಮ್ಮದು 3,000, 4,000, 5,000 ಆಟೋಮೆಟಿಕ್ಕಾಗಿ ಪಿ ವಿ ಜನರೇಟ್ ಆಗ್ತಾ ಹೋಗ್ತದೆ. ಅವಾಗ ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಕಾಯೋ ಚಾನ್ಸಸ್ಸೇ ಇಲ್ಲ, ನಿಮ್ದು ಆಟೋಮೆಟಿಕ್ ಆಗ್ತಾ ಇರ್ತದೆ. ಸೇಮ್ ಸಿಸ್ಟಮನ್ನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ನೀವು ಹೇಳ್ಕೊಡ್ಬೇಕು. ಓಕೆ. ಹಾಗೆ ಹಾಕೊಂಡು ಇಲ್ಲಿ ಏನಾಗುತ್ತೆ ನೋಡಿ, ವೈ 3,000 ಪಿ ವಿ. ಓಕೆ. ಎಕ್ಸ್ಪ್ಲನೇಷನ್ ಗ್ರೋತ್ ಇನ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕಂದ್ರೆ, ನಾವು ನೋಡಿ ಸೆಲ್ಫ್ ಯೂಸ್ ನಾವು ಸ್ವಂತ ಯೂಸ್ ಮಾಡಬೇಕು. ಆಮೇಲೆ ಸೆಲ್ಲಿಂಗ್ ಅಂದರೆ ಜನರಿಗೆ ಹಂಚಬೇಕು. ಸ್ಪಾನ್ಸರಿಂಗ್ ಅಂದರೆ ನಾವು ಜನರಿಗೆ ರಿಕ್ರೂಟಿಂಗ್ ಅಂದರೆ ಸ್ಪಾನ್ಸರಿಂಗ್ ಅಂದ್ರೆ ಏನು, ಜನರಿಗೆ ಮೆಂಬರ್ಶಿಪ್ ಕೊಡಿಸ್ಬೇಕು. ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರಿಗೆ ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು, ಸ್ಪಾನ್ಸರಿಂಗ್ ಮಾಡಬೇಕು. ಆಮೇಲೆ ಸೆಮಿನಾರ್ಗೆ ಅಟೆಂಡ್ ಮಾಡಿಸ್ಬೇಕು. ಆಮೇಲೆ ನಾವು ಅವರಿಗೆ ಸರ್ವಿಸು ಕೊಡಬೇಕು. ಸರಿ, ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ನಾವು ಮಾಡೋದ್ರಿಂದ ನಮಗೆ 100 ನೋಡಿ ಎಷ್ಟು 100 ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ನಿಮಗೆ ಕೆಳಗಡೆ ಒಂದು ವರ್ಷದಲ್ಲಿ
ಅಥವಾ ಕೆಲವರಿಗೆ 6 ತಿಂಗಳು 8 ತಿಂಗಳು 1 ವರ್ಷದಲ್ಲಿ 100 ನಿಮಗೆ ಕನ್ಸ್ಯೂಮರ್ ಬಂದ್ರೆ ಅಂದ್ರೆ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್, ಸಾರಿ ಕನ್ಸ್ಯೂಮರ್ ಅಲ್ಲ, ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅವರು ಅವರು ನಿಮ್ಮ ಹಾಗೆ ಆಕ್ಟಿವ್ ಇದ್ದಾರೆ, ನಿಮ್ಮ ಹಾಗೆ ಅವ್ರಿಗೂ ಹಣ ಬೇಕು, ಲಕ್ಷ ಗಂಟಲೆ ಹಣ ಬೇಕು ಅಂಥವ್ರು ಬಂದಾಗ 100 ಬಂದಾಗ 1000 ಪಿ ವಿ, ಅವರು 100 ಜನ ಮಾಡಿದಾಗ 1 ಲಕ್ಷ ಪಿ ವಿ ಆಗಿಬಿಡುತ್ತೆ. ಹೆಚ್ಚು ಕಡಿಮೆ 1 ಲಕ್ಷ ನಿಮ್ಮ ಕೆಳಗಡೆ ಒಂದು ಪಿ ವಿ ಬಂತು ಅಂದ್ರೆ ನಿಮ್ಮ 25ರಿಂದ 30 ಸಾವಿರ ಗ್ಯಾರಂಟಿ ನಿಮಗೆ ಬೋನಸ್. ನಿಮ್ಮ ರಿಟೇಲಿಂಗ್ ಬಿಟ್ಟು, ರಿಟೇಲಿಂಗ್ ನಿಮಗೆ ಅದು ಡೈರೆಕ್ಟ್ ಬರುತ್ತೆ, ಅದು ಬಿಟ್ಟು ನಿಮಗೆ 25,000 to 30,000 ಇಸ್ ಗ್ಯಾರಂಟಿ. ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅದೇ ಸೇಮ್ ಸಿಸ್ಟಮ್ಮು ಅದು ನೀವು 1,000 ಬದಲು 3,000ಗೆ, ಯಾಕಂದ್ರೆ ನೀವು 20 ಕನ್ಸ್ಯೂಮರ್ ರೆಡಿ ಮಾಡಿದಿರಿ, ನೀವು 1,000 ನಿಮ್ಮ ಮನೆಗೆ ಯೂಸ್ ಮಾಡ್ತಾ ಇದ್ದೀರಿ, 20 ಕನ್ಸ್ಯೂಮರಿಂದ ನೀವು ಮತ್ತೆ ಪಿ ವಿ ಜನರೇಟ್ ಮಾಡ್ತಾ ಇದ್ದೀರಿ, ನಿಮ್ದು 3,000 ಆಗಿದೆ. ಸೇಮ್ ಸಿಸ್ಟಮ್ ಅನ್ನ ನಿಮ್ಮ ಡಿಸ್ಟ್ರಿಬ್ಯೂಟರ್ಗೆ ಹೇಳ್ಕೊಟ್ಟಿದ್ದೀರಿ, ಅವರು ಅಷ್ಟೇ 3,000 ಪಿ ವಿ ಮಾಡ್ತಾ ಇದ್ದಾರೆ. ಅವಾಗ ನಿಮ್ಮ ಪಿ ವಿ ಎಷ್ಟು ಹೋಯ್ತು? 100 ಕನ್ಸ್ಯೂಮರ್, ನಿಮ್ಮ 100 ಡಿಸ್ಟ್ರಿಬ್ಯೂಟರ್ ನಿಮ್ಮ ಕೆಳಗಡೆ ಇದ್ದಾರೆ. ಅವಾಗ ನಿಮ್ದು 100 ಇಂಟು 3,000 ಪಿ ವಿ, 3 ಲ್ಯಾಕ್ಸ್ ಪಿ ವಿ. ಓ ಮೈ ಗಾಡ್, 3 ಲ್ಯಾಕ್ಸ್ ಪಿ ವಿ ಅಂದ್ರೆ ಕಮ್ಮಿ 55ರಿಂದ 60 ಸಾವಿರ ಗ್ಯಾರಂಟಿ 100%. ಯಾಕಂದ್ರೆ ನಮಗೆ ಇದು ಈಗ 2003 2004ರಲ್ಲಿ ನಾವು ಈ ಅಮೌಂಟನ್ನು ಅವಾಗ ತಗೊತಾ ಇದ್ವಿ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಹಾಕೊಂಡು ಇದು ನಮಗೆ ಗೊತ್ತಿರಬೇಕು. ಹಾಗೆ ಹಾಕೊಂಡು ನಾವು ಏನು ಮಾಡಬೇಕು? 1000 ಪಿ ವಿ, 3000 ಪಿ ವಿ, ಅರ್ಥ ಮಾಡ್ಕೊಳ್ಳಿ ಬೇಕಂತ ಯಾವ ಥರ ಅಂತ. ಹಾಗೆ ಹಾಕೊಂಡು ಯುಟಿಲೈಸ್ ದ ಪವರ್ ಆಫ್ ಕನ್ಸಂಪ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಿಕ್ತು ಅಂತ. ಇಲ್ಲಿ ಏನಾಗುತ್ತೆ? ನೋಡಿ, ಸೆಲ್ಫ್ ಯೂಸ್, ಫ್ಯಾಮಿಲಿ ಯೂಸ್ ಬೇಕೇ ಬೇಕು. ಸೀಡ್ ಸ್ಟಾಕ್ ಪಾಯಿಂಟ್ ಈಸ್ ಪವರ್ಫುಲ್. ಯಾವುದೇ ಸ್ಟಾಕ್ ಪಾಯಿಂಟ್ ಅವಶ್ಯಕತೆ ಇಲ್ಲ ನನಗೆ. ಸೀಡ್ ಸ್ಟಾಕ್ ಪಾಯಿಂಟ್ ನಿಮ್ಮ ಕನ್ಸ್ಯೂಮರ್ ಜಾಸ್ತಿ ಆದಂಗೆ, ಅಥವಾ ನಿಮ್ಮ ಕನ್ಸ್ಯೂಮರ್ ಜಾಸ್ತಿ ಆದಂಗೆ ನೀವೇನ್ ಮಾಡಬೇಕು? ನಿಮಗೆ ಮನೆಯಲ್ಲಿ 10,000, 20,000, 30,000, 50,000, 1 ಲಕ್ಷವರೆಗೂ ಸೇಲ್ಸ್ ಜಾಸ್ತಿ ಇದೆ. ನಿಮ್ಗೆ ಅದೇ ತರ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ, ದೊಡ್ಡ ಇನ್ಕಮ್ ನೀವು ಇಲ್ಲಿ ಮೈ ಹೋಮ್ ಮೈ ಶಾಪ್ ಪಡಿಬೋದು. 20 ಕನ್ಸ್ಯೂಮರ್ 3 ತಿಂಗಳು ಟೈಮ್ ತಗೊಳ್ಳಿ. ನಿಮ್ಗೆ ಎಲ್ಲ ಡಿಸ್ಟ್ರಿಬ್ಯೂಟರ್ಗೆ, ನೀವು ಹೊಸದಾಗಿ ಜಾಯಿನ್ ಆಗಿದ್ದಾರೆ ಅವ್ರಿಗೆ ಸೇಮ್ ಸಿಸ್ಟಮ್ ಹೇಳ್ಕೊಡಿ. 20 ಕನ್ಸ್ಯೂಮರ್ ಮಸ್ಟ್ ಅಂಡ್ ಶುಡ್ ಮಾಡಿ. 3 ತಿಂಗಳು ಟೈಮ್ ತಗೊಂಡು 20 ಕನ್ಸ್ಯೂಮರ್ ಮಾಡ್ಬೋದು. ಕೆಲವರು 1 ತಿಂಗಳಲ್ಲೇ ಮಾಡ್ತಾರೆ, ಕೆಲವರಿಗೆ ಟೈಮ್ ತಗೊಳ್ಳಿ, 3 ತಿಂಗಳಲ್ಲಿ ಮಾಡಿ, ನೋ ಪ್ರಾಬ್ಲಮ್. ಸಿಸ್ಟಮ್ ಫಾರ್ ಸರ್ವೈವಲ್. ಏನಾಗುತ್ತೆ? ಮ್ಯಾಜಿಕ್ ಫಾರ್ಮುಲಾ. ಏನಿದು ಮ್ಯಾಜಿಕ್ ಫಾರ್ಮುಲಾ? 3 ತಿಂಗಳು 20 ಗ್ರಾಹಕರನ್ನ ರೆಡಿ ಮಾಡಿ 3,000 ಪಿ ವಿ ಮಾಡಿ. ಓಕೆ, ಇದು ಮ್ಯಾಜಿಕ್. ಇದೇನು ಗೊತ್ತಾ? ಮ್ಯಾಜಿಕ್ ಫಾರ್ಮುಲಾ ಇದು. ಈ ಫಾರ್ಮುಲಾ ಇಟ್ಕೊಂಡ್ರೆ ನಿಮ್ಮ ಇನ್ಕಮ್ ಮಲ್ಟಿಪಲ್ ಆಗುತ್ತೆ. ಓಕೆ, ಹಾಗೆ ಹಾಕೊಂಡು ಸಿಸ್ಟಮ್ ಫಾರ್ ಸರ್ವೈವಲ್ ಸೇಮ್ ಅದೇ. 3 ತಿಂಗಳು 20 ಕನ್ಸ್ಯೂಮರ್ 3,000 ಪಿ ವಿ. ಕ್ಯಾಶ್ ಫ್ಲೋ ಫಾರ್ ಯುವರ್ ಬಿಸ್ನೆಸ್ ಎನ್ಶ್ಯೂರ್ಡ್. ಅಂದ್ರೆ ಎನ್ಶ್ಯೂರ್ಡ್ ಅಂದ್ರೆ ಏನು ಇಲ್ಲಿ ಕೊಟ್ಟಿದ್ದಾರೆ? ಎನ್ಶ್ಯೂರ್ಡ್ ಅಂದ್ರೆ ಖಚಿತ, ಗ್ಯಾರಂಟಿ ಅಂತ. ಓಕೆ, ಅದರಿಂದ ನಿಮಗೆ ಖಚಿತವಾಗಿದೆ ಕ್ಯಾಶ್ ಫ್ಲೋ, ನಿಮಗೆ ಹಣ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೀನ್ 3,000 ಪಿ ವಿ ಇಸ್ ಎನ್ಶ್ಯೂರ್ಡ್. ಸ್ಟಾರ್ ಏಜೆಂಟ್ ಕ್ವಾಲಿಫಿಕೇಶನ್ ಇಸ್ ಗ್ಯಾರಂಟಿಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಹಾಕೊಂಡು ಕ್ವಾಲಿಫಿಕೇಶನ್ ಅವ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಯಾಕಂದ್ರೆ ಇಲ್ಲಿ ನಿಮ್ಮ ಕೆಳಗಡೆ ನೀವು ರೂಬಿ ಇದ್ದೀರಿ, ನಿಮ್ಮ ಕೆಳಗಡೆ 3 ಸ್ಟಾರು ಸೇಮ್ ಸಿಸ್ಟಮ್ ಅಲ್ಲಿ ಇದ್ದಾರೆ, ಅವರು ಕ್ವಾಲಿಫೈಡ್ ಆಗ್ತಾರೆ, ನೀವು 31% ಗ್ಯಾರಂಟಿ. ಅದೇ ಸೇಮ್ ಸಿಸ್ಟಮ್ ಡೈಮಂಡ್ ಇದ್ದೀರಿ, ನೀವು ಕ್ವಾಲಿಫಿಕೇಶನ್ ಪ್ರಶ್ನೆ ಬರೋದೇ ಇಲ್ಲ, ಯಾಕಂದ್ರೆ ನೀವು 6 ಜನ ಸ್ಟಾರ್ ನಿಮಗೆ ಕ್ವಾಲಿಫಿಕೇಶನ್ ಆಟೋಮೆಟಿಕ್ ಆಗಿಬಿಡ್ತಾರೆ. ಆಟೋಮೇಷನ್ ಅಂತ ಅದಕ್ಕೆ ನಾವು ಕರೀತೀವಿ, ಆಟೋಮೆಟಿಕ್ ಆಗ್ತಾರೆ. ಅವಾಗ ಏನಾಗುತ್ತೆ? ನಿಮ್ಮ ಕ್ವಾಲಿಫಿಕೇಶನ್ 37% ಗ್ಯಾರಂಟಿ ಅಲ್ವಾ? ಡಿಸ್ಟ್ರಿಬ್ಯೂಷನ್ಸ್ ವಿಲ್ ಟೇಕ್ ಪ್ಲೇಸ್ ಅದು ಕೊಟ್ಟಿದ್ದಾರೆ. ಡುಪ್ಲಿಕೇಶನ್ ವಿಲ್ ಟೇಕ್ ಪ್ಲೇಸ್. ಸೇಮ್ ಡುಪ್ಲಿಕೇಶನ್ ಅದನ್ನ ಹೇಳಿದ್ನಲ್ಲ, ಸೇಮ್ ಡುಪ್ಲಿಕೇಶನ್ ಆಗುತ್ತೆ. ಗ್ರೋತ್ ವಿಲ್ ಬಿ ಎನ್ಶ್ಯೂರ್ಡ್. ಓಕೆ, ಯಾವ್ದಂತ ಖಚಿತ ಗ್ರೋತ್ ನಿಮ್ಗೆ ಆಗೋದು 100% ಗ್ಯಾರಂಟಿ. ಈಗೆಲ್ಲ ನಾವು ಈಗ ಮೊದಲಿಂದನೇ ನಾವು ಕಂಪ್ನಿ ಸಿಸ್ಟಮ್ ಅಲ್ಲಿ ಬಂದಿದ್ದೀವಿ. ಆಗಿದ್ದರಿಂದ ನಾವು ಈ ಒಂದು ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಕಂಪ್ನಿ ಸಿಸ್ಟಮ್. ಆ ಸಿಸ್ಟಮ್ ಬಿಟ್ಟು ಹೋಗಬೇಡಿ. ಯಾಕೆಂತಂದ್ರೆ ಇಲ್ಲಿ ನಾವು ಏನೋ ಓದಿರ್ಬೋದು, ನಾವು ಡಿಗ್ರಿ ಮಾಡಿರ್ಬೋದು, ನಾವು ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, CA ಇರ್ಬೋದು, ವಕೀಲ್ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ನಾಲೆಜ್ ಇಲ್ಲಿ ನಡೆಯುವುದಿಲ್ಲ. ಇಲ್ಲಿ ಕಂಪ್ನಿ ಸಿಸ್ಟಮ್ಮೇ ನಡೆಯೋದು. ಸರಿ ತಿಳ್ಕೊಳ್ಳಿ, ಕಂಪ್ನಿ ಸಿಸ್ಟಮ್. ನಾವು ಅಷ್ಟು ಬುದ್ಧಿವಂತರಿ, ನಮ್ಮ ಬುದ್ಧಿ ಇರಲಿ, ನೋ ಪ್ರಾಬ್ಲಮ್. ಬಟ್ ನಾವು ಇಲ್ಲಿ ಸಿಸ್ಟಮ್ಗೆ ಇಲ್ಲಿ ಕಂಪ್ನಿ ಏನ್ ಸಿಸ್ಟಮ್ ಹೇಳ್ಕೊಟ್ಟಿದೆ ಅದರಲ್ಲಿ ನಾವು ಇದ್ದಾಗ ನಮ್ದು ವೆರಿ ಫಾಸ್ಟ್ ಗ್ರೋತ್ ಆಗತ್ತೆ.
ಇಲ್ಲ, ನಮ್ಮ ನಾಲೆಜಲ್ಲಿ ಇದರಲ್ಲಿ ವರ್ಕ್ ಆಗುತ್ತಾ, ನಿಮ್ಮ ನಾಲೆಜು ನಿಮ್ಮ ಕೆಳಗಿನವ್ರಿಗೆ ಕೊಟ್ಟಾಗ ಅವ್ರಿಗೂ ವರ್ಕ್ ಆಗೋದಿಲ್ಲ. ಸೇಮ್ ಸಿಸ್ಟಮ್ ಅನ್ನು ಡುಪ್ಲಿಕೇಶನ್ ಮಾಡ್ಬೇಕು ಅಷ್ಟೇ ಇಲ್ಲಿ. ಓಕೆ ಓಕೆ, ಹಾಗೆ ಹಾಕೊಂಡು 3000 PV. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಈಗ ಓಕೆ, ಇದು ನಾವು ಕ್ಲೋಸ್ ಮಾಡೋಣ. ಈಗ ಏನಂತಂದ್ರೆ, ಇಲ್ಲಿ ಯು ಕ್ಯಾನ್ ಡೂ ಇಟ್ ಯುವರ್ ಓನ್ ಅಂಡ್ ಕಮ್ ಔಟ್ ಫ್ರಮ್ ದ ಯುವರ್ ಕಂಫರ್ಟ್ ಝೋನ್ ಅಂತ. ಕಂಫರ್ಟ್ ಝೋನ್ ಅಂದ್ರೆ ತುಂಬಾ ಜನ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ, ಸಣ್ಣ ಅಮೌಂಟ್ ಬರ್ತಾ ಇದೆ, ಅದರಲ್ಲೇ ಸಾಕಪ್ಪ ಅಂತ ಇದ್ದಾರೆ, ಅಂದ್ರೆ ಹೊರಗಡೆ ಹೋಗುದಿಲ್ಲ, ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ. ದಯವಿಟ್ಟು ನೀವು ಹೊರಗಡೆ ಹೋಗಬೇಕು. ನೀವು ಯಾಕಂದ್ರೆ ದೊಡ್ಡ ಟೀಮ್ ಕಟ್ಟಬೇಕು. ಯಾಕಂದ್ರೆ ನಾವು ನೋಡಿ ಎಂತಿಂತ ಬೇರೆ ಬೇರೆ ಅನ್ಎಜುಕೇಟೆಡ್ ಎಲ್ಲ ಒಂದು ತಿಂಗಳಿಗೆ ಒಂದು 80,000 ಸಾರಿ 80 lakhs ತಗೊತಾ ಇದ್ದಾರೆ. 5 lakhs 10 lakhs ಕಾಮನ್ ಆಗಿಬಿಟ್ಟಿದೆ. ಹಾಗಾಕೊಂಡು ನೀವು ಎಜುಕೇಟೆಡ್ ಇದ್ದೀರಿ, ನೀವು ಎಷ್ಟು ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ಯಾಕಂದ್ರೆ ನಾವು ಕಂಫರ್ಟ್ ಝೋನಲ್ಲಿ ಏನಾಗುತ್ತೆ, ಕಂಫರ್ಟ್ ಝೋನ್ ಬರ್ತಾ ಇದೆ ಸಾಕು, 1 ವರ್ಷ 2 ವರ್ಷ 3 ವರ್ಷ ಇದ್ದಾರೆ, ಡಬಲ್ ಡೈಮಂಡ್ ಏನೋ ಇರ್ತಾರೆ, ಸಣ್ಣ ಅಮೌಂಟ್ ಬರ್ತಾ ಇದೆ ಸಾಕು ಅಂತ ಹೊರಗಡೆ ಹೋಗಲ್ಲ. ಮತ್ತೆ ಬೆಲೆಗೆ ಹೋಗಿ ಬಂದು ಇಲ್ಲೇ ಕುಂತ್ಕೊಳ್ಳೋ, ಇದು ವರ್ಕ್ ಆಗೋದಿಲ್ಲ. ಕಂಫರ್ಟ್ ಝೋನ್ ಇಂದ ಹೊರಗಡೆ. ಓಕೆ, ಇಲ್ಲಿ ಕೊಟ್ಟಿದ್ದಾನೆ 2 ಪಕ್ಷಿ ಇದೆ. ಅದೇನ್ ಹೇಳ್ತದ, ನಿನಗೆ ಪವರ್ ಇದೆ, ನಿನಗೆ ಎಲ್ಲ ಆಗತ್ತೆ, ನೀನು ಹಾರು ಅಂದ್ರೆ ಇದಕ್ಕೆ ಅದು ಏನ್ ಮಾಡಿದೆ, ಪ್ಯಾರಾಸೂಟ್ ಹಾಕೊಂಡಿದೆ. ಅಯ್ಯೋ ನನಗೆ ಭಯ ಭಯ ಅಂತ. ಮತ್ತೆ ಅದೇ ಭಯ ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಸೊ ಅದರಿಂದ ನಿಮಗೆ ರೈಟ್ಸ್ ಇದೆ, ನಿಮ್ಗೆ ಹಾರ್ಲಿಕ್ಕೆ, ನಿಮ್ಗೆ ನೋಡಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ಭಗವಂತ ಅಲ್ವಾ, ನಿಮ್ಗೆ ಎಲ್ಲ ರೈಟ್ಸ್ ಇದೆ. ಆದ್ರಿಂದ ನೀವು ಏನ್ ಮಾಡ್ತಿದ್ದೀರಿ, ನೀವು 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 ಮಾಡ್ಲಿಕ್ಕಾಗತ್ತೆ. ನೀವು ಇದರಲ್ಲಿ 100% ಕ್ರೌನ್ ಅಂಬಾಸೆಡರ್ ಗ್ಯಾರಂಟಿನಿ. ಅದರಿಂದ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿ ಆದಷ್ಟು 100% ನೀವೇನಾಗುತ್ತೆ, ಪಾರ್ಟ್ ಟೈಮ್ ಬೇಡ, ಫುಲ್ ಟೈಮ್ ಮಾಡಿ, 2-3 ವರ್ಷ ಫುಲ್ ಟೈಮ್ ಮಾಡಿ ರಿಟೈರ್ಮೆಂಟ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.